ಉಚ್ಚಾಟನೆ ಈ ಉಚ್ಚಾಟನೆ ಬೆಲೆ ಇಲ್ಲ. ಆ ಕಾಗದಕ್ಕೂ ನಾನು ಹೇಳ್ತೇನೆ, ಇವತ್ತು ಆ ಪತ್ರವನ್ನು ಬಿಡುಗಡೆ ಮಾಡಿಬಿಟ್ಟೆ ನಿಮ್ಗೆ, ನಿಮ್ ಎದುರಿಗೆ. ಮಂಡಲ ಮಂಡಲ ಅಧ್ಯಕ್ಷರು ನನಗೇನು ಇವತ್ತು ಉಚ್ಚಾಟನೆ ನೋಟಿಸ್ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಇದು ಶಾಸಕರ ಕುಮ್ಮಕ್ಕಿನಿಂದ ಮಂಡಲ ಅಧ್ಯಕ್ಷರು ಮನಸ್ಸಿಲ್ಲಿದ್ರು ಸಹ ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂಥ ಒಂದು ಉಚ್ಚಾಟನೆ, ದ್ವೇಷದ ಉಚ್ಚಾಟನೆ. ಆದ್ರಿಂದ ಈ ಪತ್ರಕ್ಕೆ ಬೆಲೆ ಇಲ್ಲ. ನನ್ನ ಬೈಂದೂರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ, ನೀವೇನು ಹೆದರ್ಕೊಳ್ಬೇಡಿ. ನಾನು ಬಿಜೆಪಿ, ನೀವು ಬಿಜೆಪಿ, ಮುಂದೆ ನಾವು ಬಿಜೆಪಿ, ನಾವೆಲ್ಲ ಒಟ್ಟಿಗೆ ಹೋಗುವ. ನೀವು ಯಾರು ಹೆದರ್ಕೊಳ್ಬೇಡಿ. 28 ನಿರ್ಧಾರ ಮಾಡುವ. ಹೇಳಿ 28ಕ್ಕೆ ಯಾರಿಗೆ ಶಾಸಕರ ಟಿಕೆಟ್ ಕೊಡ್ಬೇಕಂತ ಹೇಳಿ ಆವಾಗ ನಾವು ಕಾರ್ಯಕರ್ತರ ನಿರ್ಧಾರ ಮಾಡುವ. ನೀವೆಲ್ಲ ನೆಮ್ಮದಿಯಿಂದ ಇರಿ. ದೀಪಕ್ ಕುಮಾರ್ ಶೆಟ್ಟಿ ಬಿಜೆಪಿಯಲ್ಲಿ ಇರ್ತಾರೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನನ್ನನ್ನು ಉಚ್ಚಾಟನೆ ಮಾಡ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ. ನಾನು ನನ್ನ ಪಕ್ಷವನ್ನು ದೂರುವುದಿಲ್ಲ. ಯಾಕೆ ಕಂಡ್ರೆ ಒಬ್ಬ ಮಹಿಳೆಯನ್ನ ಮಂಡಲಾಧ್ಯಕ್ಷರ ಮಾಡಿಕೊಂಡು ಅವರಿಗೆ ಒತ್ತಡವನ್ನು ಹಾಕಿ ಇದಕ್ಕೆ ನನ್ನ ಅಮಾನತಿಗೆ, ನನ್ನ ಉಚ್ಚಾಟನೆಗೆ ನೇರ ಶಾಸಕರು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೆಸರನ್ನ ಬೈಂದೂರು ಶಾಸಕ ಹೆಸರು ನಿಮ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಎಲ್ಲರಿಗೂ ಗೊತ್ತಿದೆ ನನಗೆ ಶಾಸಕರ ಬಗ್ಗೆ. ಬೈಂದೂರು ಶಾಸಕ ಯಾರು ಅಂತ ಹೇಳಿ ತಿಳಿದೇ ಇರ್ತಕ್ಕಂಥ ನನಗೆ ಗೊತ್ತಿಲ್ಲ. ಅದು ಈಗ ಬೈಂದೂರು ಉತ್ಸವ ಅವ್ರ ಮೇಲೆ ಎಲ್ಲರಿಗೂ ಗೊತ್ತಿದೆ. ಈಗ ಅಲ್ಲ, ನನ್ನ ಪಕ್ಷದ ಉಚ್ಚಾಟನೆಗೆ ಈಗಿನ ಶಾಸಕರಾದ ಗುರುರಾಜ್ ಗಂಟಿಗೊಳ್ಳೆಯವರ ಕಾರಣ. ಅದಕ್ಕೆ ಹೆದರ್ಕಿತ್ತು ಹಂಗೆನ. ಹಿಂದೆ ನನಗೆ ನೋಟಿಸ್ ಕೊಟ್ಟಿದ್ರು, ಹೇಳ್ತೀವಿ ನೋಟಿಸ್ ಕೊಟ್ಟಿದ್ರು. ಹಿಂದೆ ನೋಟಿಸ್ ಕೊಟ್ಟವಾಗ ನಾನು ಜಿಲ್ಲೆಗೆ ನಮ್ಮ ಎಂಪಿರಿಗೆಲ್ಲ ತಿಳಿದವಾಗ ಆ ನೋಟಿಸ್ ಅನ್ನ ಬಂದ್ ಮಾಡಿಸಿದ್ದಾರೆ. ಅದು ತಪ್ಪದು ಹೇಳಿ ತಪ್ಪದಲ್ಲಿ ಹೇಳಿದ್ದಾರೆ. ಅದ ನಂತರ ಮತ್ತೆ ಮೊನ್ನೆ ಪುನಃ ನನಗೆ ಗೊತ್ತಿಲ್ಲ, ಆಕಸ್ಮಿಕವಾಗಿ ನೋಟಿಸ್ ಜಾರಿಯಾಯಿತು. ಅಂದ್ರೆ ಬೇಲೆಲ್ಲ ವರದಿ ಕೊಡುದು. ಈ ನಮ್ಮ ಈ ಶಾಸಕರ ಕೆಲಸ ಏನಕ್ಕೆ ಅಂದ್ರೆ ಇವನ ಕೆಲಸವೇ ಮೇಲೆ ಜಿಲ್ಲೆಗೆ ವರದಿ ಕೊಡು. ದೀಪಕ್ ಶೆಟ್ಟರ್ ಹಂಗ್ ಮಾಡಿದ್ರೆ, ಹೀಗ್ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಹೀಗ್ ಮಾಡಿದ್ರೆ. ನಾನು ಹಿಂಗೆ ಹೇಳಲ್ಲ. ಈಗ ಪಕ್ಷದಿಂದ ಉಚ್ಚಾಟನೆ ಆಗ್ಬೇಕಾದ್ರೆ ಯಾರು ಇವತ್ತು ಅಧ್ಯಕ್ಷನಾಗಿ ಇಲ್ಲೊಂದು ರೈತ ಸಂಘದ ಹೋರಾಟದಲ್ಲಿ ಕೂತ್ಕೊಂಡಿದ್ದೇನೆ, ನ್ಯಾಯ ಕೊಡ್ಬೇಕಂತೇಳಿ. ನನಗೂ ಅಲ್ಲಿ ಫಾರ್ಮೇಟ್ ಬರ್ಬೇಕಂತೇಳಿ ನಾನು ಹೇಳಿದೆ, ಇಲ್ಲಿಯೇ ತೀರ್ಮಾನ ಆಗಿದೆ, ನಿಮ್ಮ ಕಡೆ ಹೋಗುದಿಲ್ಲ ಅಂತೇಳಿ. ಇದೇ ಶಾಸಕರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಒಂದಿಸು ರೈತರು ಗೀತರು ಅಂತೇಳಿ ಆ ವಿಧಾನಸಭೆಯಲ್ಲೂ ಸಹ ಹೇಳಿಲ್ಲ. ರೈತರು ಹೋರಾಟ ಮಾಡ್ತಾರೆ, ಇಂಥ ದಿವಸ ಆಯ್ತು, ಯಾವುದನ್ನು ಹೇಳಿಲ್ಲ. ಮೊನ್ನೆ ಅಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ರು. ಅಲ್ಲಿ ಭಾಷಣ ವಿವರ ಕೇಳಿ. ಅಲ್ಲಿ ಸಿದ್ದಾಪುರದಲ್ಲಿ ಏತ ನೀರಾವರಿ ಹೋರಾಟ ಶುರುವಾಯಿತು. ಆ ಹೋರಾಟ ಶುರುವಾದವಾಗ ಅಲ್ಲಿಯ ಒತ್ತಡ ಬಂತು ಸಿದ್ದಾಪುರ ಭಾಗದಲ್ಲಿ, ಶಾಸಕರು ನೀವು ಬರಬೇಕು ಅಂತೇಳಿ. ಈತನಿಗೆ ಬಹಳ ರಗಳೆ. ಎಲ್ಲ ನಾನು ಆ ಹೋರಾಟಕ್ಕೆ ಹೋದ್ರೆ ಕಾಂಗ್ರೆಸ್ನವರು ಬೈಂದೂರು ಉತ್ಸವಕ್ಕೆ ಅಡ್ಡ ತಗೋದೇಳಿ, ತೊಂದರೆ ಕೊಡ್ತೋದೇಳಿ. ಅದೇ ಕೂಡಲೇ ಈಚೆಗೊಬ್ರು ಜೈಶಂಕರ್ ಬೇಕಾದ್ರೆ ಒಬ್ರು ಇದ್ದಾರೆ, ಅವರ ಸಮೀಪದವರು. ಅವ್ರಿಗೊಂದು ಫೋನ್ ಮಾಡ್ತಾರೆ ಶಾಸಕರು, ನೀನು ಇಲ್ಲಿರು, ನಾನು ಅಲ್ಲಿ ಅವ್ರೊಟ್ಟಿಗೆ ಇರ್ತೇನೆ ಅಂತ ಹೇಳಿ. ಪುನಃ ಮಾರನೇ ಫೋನ್ ಮಾಡ್ತಾರೆ ಅವರು. ಯಾರಿಗೆ? ಅದೇ ವ್ಯಕ್ತಿಗೆ. ಜೈಶಂಕರ್ ಹೇಳ್ ಮರ್ಯ, ನಾನು ಯಾವತ್ ಕಿಲೋದಲ್ಲಿ ಹೇಳ್ ಮರ್ಯ. ಕಾಡಿ ಮತ್ತೊಂದು ದಿವಸ ಮಾರನೇ ಫೋನ್ ಮಾಡ್ರು. ಅರೇ ಜೈಶಂಕರ್ ಅಂತ ಹೇಳಿ ಮರ್ಯ, ಬೈಂದೂರು ಸ್ವಲ್ಪ ದುಡ್ಡು ತೆಗಿಸಿಕೊಂಡು ಮರ್ಯ. ನಂತರ ನಾವು ಟೋಂಗಿ ಅವರ ಮಾಡ್ಕೊಳ್ತಾ ಒಂದು ಕಡೆ ನಿಲ್ಬೇಕು. ಅಲ್ಲಿ ಹೋಗ್ತಾರೆ, ಎಲ್ಲಿಗೆ? ಸಿದ್ದಾಪುರಕ್ಕೆ ಹೋಗ್ತಾರೆ. ಆ ದಿವಸ ಪ್ರತಿಭಟನೆಗೋಸ್ಕರ ಸಿದ್ದಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಮಾತಾಡಲಿಕ್ಕೆ ನನ್ಗೆ ಗೋಪಾಲ್ ಪೂಜಾರಿ ಹೇಳ್ದಲ್ಲ, ಗೋಪಾಲ್ ಪೂಜಾರಿ ಒಟ್ಟಿಗಿದ್ದಾರೆ ಹೇಳೋದು. ಅಲ್ಲಿ ಅಡ್ಡಾಡ್ತಾರೆ, ಫೋನ್ ಮಾಡುತ್ತೆ. ಗೋಪಾಲ್ ಪೂಜಾರಿ ಬೇಜಾರು ಮಾಡ್ಕೊಂಬೇಡಿ, MLA ಹೊಯ್ಲೇಬೇಕಾಗ್ತದೆ, ಅವಶ್ಯಕತೆ ಇದೆ, ನೀವು ಬೇಜಾರು ಮತ್ತೆಲ್ಲ ಸರಿ ಮಾಡ್ಕೊಂಬ, ಇವತ್ತಲ್ಲಿ ಹೋಯ್ತು ಬೇಜಾರು ಮಾಡ್ಕೊಂಬೇಡಿ ಹೇಳಿ ಕೃಷ್ಣ ಪ್ರಸಾದ್ ಅಡ್ಡ ಅಂತ ಇವರು ಇವ್ರಿಗೆ ಫೋನ್ ಮಾಡ್ತಾರೆ. ಯಾರಿಗೆ? ಗೋಪಾಲ್ ಪೂಜಾರಿ. ಅಂದ್ರೆ ಎರಡೂ ಕಡೆ ಬ್ಯಾಲೆನ್ಸ್. ಇದು ಎಂತ ಕತೆ? ಈಚೆ ಜೈಶಂಕರ್ ಹತ್ರ ಹೇಳೋದು, ಅವ್ರಿಗೆ ಬೇಕಾದ್ರ ಹತ್ರ
ಈಚೆಗೆ ಅಲ್ಲಿ ಚಿತ್ತಾಪುರ ಗೋಪತಿಗೆ ಗೋಪಾಲ್ ಪೂಜಾರಿಗೆ ಬೇಡ. ಇದೆಲ್ಲ ಎಂತ ಹೋಯ್ತಾ ಎಲ್ಲ ಬೈದೂರು ಸಾವು ತೊಂದರೆ ಎತ್ತಂತ. ಮತ್ತೆ ನಿಮ್ಗೆ ಗೊತ್ತಿದ್ದಾರೆ ಏತ ನೀರಾವರಿ ವ್ಯವಸ್ಥೆ 179 ಕೋಟಿ ಏತ ನೀರಾವರಿ ವ್ಯವಸ್ಥೆ. ಅಲ್ಲಿ ಏನ್ ಬರ್ಬೋದು, ಏನ್ ಸಂಪನ್ಮೂಲ ಬರ್ಬೋದು ನೀವು ಆಲೋಚನೆ ಮಾಡಿ. ಎರ್ತರ ಮತ್ತು ರಾಣೆಬೆನ್ನೂರು ರಸ್ತೆ 319 ಕೋಟಿ, ಅಲ್ಲಿ ಏನ್ ಬರ್ಬೋದು ನೀವು ಹೇಳಿ. ಏನು ಸಂಪನ್ಮೂಲ ಬರ್ಬೋದು ಹೇಳಿ. ಮರವಂತೆ ಕಡಲಿಗೆ ಕಲ್ಲು ಹಾಕುದು, ಅಲ್ಲಿ ಏನು ಸಂಪನ್ಮೂಲ ಬರ್ಬೋದು ನೀವು ಹೇಳಿ. ಈ ಒಂದು ಜಲ್ ಜೀವನ್ ಮಿಷನ್ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹೋಗಿರುತ್ತೆ ದಾಖಲೆ ಇದೆ ಜಲ್ ಜೀವನ್ ಮಿಷನ್ ದುಡ್ಡಲ್ಲಿ. ಇದೆಲ್ಲ ಇವತ್ತು ನಿಮ್ಗೆ ಪೂರ್ತಿ ಹೇಳುದಿಲ್ಲ, 50% ಮಾತ್ರ ಹೇಳ್ತಾ ಇದ್ದೇನೆ ನಿಮ್ಗೆ. ಮುಂದಿನ ದಿವಸ ಮತ್ತೆ ನನ್ನ ಸುದ್ದಿಗೆ ಬಂದ್ರೆ ಗ್ರಾಚಾರ ಬಿಡ್ತಾರೆ. ಮಾತ್ರ ಬೇರೆ ಬೇರೆ ದಾಖಲೆ ಇದ್ದಾರೆ ನಂತರ, ಇವರ ಭ್ರಷ್ಟಾಚಾರದ ದಾಖಲೆ ಸಾವಿರ ಇದೆ ನಂತರ. ಯಾರ್ಯಾರ ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿದ್ದಾನೆ ಸಾಕ್ಷಿ ಸಮೇತ ಕೊಡ್ತಾರೆ ನಾನು. ಏನ ಪಾಪ ಹೊರಗಿದ್ದರಿಗೆ ಗೊತ್ತಿಲ್ಲ. ಆ ಬೆಂಗಳೂರಿಗಿದ್ದರಿಗೆ, ಬೊಂಬಾಯಿಗಿದ್ದರಿಗೆ, ಬೇರೆ ಬೇರೆ ಜಿಲ್ಲೆಗೆ ಹೊರದೇಶರಿಗೆ ಇವರೆಲ್ಲ ಮಾಡ್ತಾರೆ ನೋಡಿ. ಪಾಪ ಕಾಲಿಗಿಲಿ ಬಿಟ್ಟು ಹಾಕುದಿಲ್ಲ. ಅಣ್ಣ ತಮ್ಮ ಅದು ಹೇಳುದು ಇಂತಿದ್ದು ಚೂರಿ ಹಾಕುದಲ್ಲ. ವಾಟ್ಸಪ್ ಇವರೆಲ್ಲ ವಾಟ್ಸಪ್ ನಾಯಕರ, ಫೇಸ್ಬುಕ್ ನಾಯಕರ. ಇವತ್ತು ಗೊತ್ತಿಲ್ಲ ಎಲ್ಲ ಮನೆ ಕಾರ್ಯಕರ್ತರ ಮನೆ ಗೊತ್ತಿಲ್ಲ, ಕಾರ್ಯಕರ್ತರ ರಸ್ತೆ ಗೊತ್ತಿಲ್ಲ, ಯಾರ ಬೆಲೆ ಗೊತ್ತಿಲ್ಲ. ಇವತ್ತು ಬರೀ ಫೇಸ್ಬುಕ್ ಅವ್ರು ಒಟ್ಟಿಗೆ ಯಾರ 10 ಫೇಕ್ ಐಡಿಯೋ ಇವತ್ತು ಕಡೆ ಯಾರು ನಾವು ಫೇಸ್ಬುಕ್ ಹಾಕಿರ್ತೀವಿ 4-5 ಫೇಕ್ ಐಡಿಯೋ ಬಂದ್ಬಿಟ್ರು. ಫೇಕ್ ಐಡಿಯೋ ಹೇಳುದು ಗಣಸ್ಥರು ಒಬ್ಬರು ಇಲ್ಲ. ಈ ಬೈಂದೂರು ಉತ್ಸವ ಅಂತಕ್ಕಂಥದ್ದು ದುಡ್ಡು ಮಾಡ್ಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ ಬಿಟ್ಟರೆ ಇದು ಜನರಿಗೆ ಏನೋ ಪ್ರಯೋಜನ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ನನ್ನನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಮಂಡಲಾಧ್ಯಕ್ಷರಿಗೆ ಅಧಿಕಾರ ಇಲ್ಲ. ಉನ್ನತ ನಾನು ಕೇಳಿ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿ ಕೇಳಿ, ಆ ಉನ್ನತ ನಾಯಕರು ಅಂದ್ರೆ ಯಾರು ಬರ್ಬೇಕಿಲ್ಲ ಮೇಲೆ ಬೇಕಲ್ಲ. ಈಗ ಒಬ್ಬ ಮನುಷ್ಯನ ಉಚ್ಚಾಟನೆ ಮಾಡ್ಬೇಕಿದ್ರೆ ನಾನು ಕೇಳಿದೆ, ನಮ್ಮ ಪ್ರಿಯದರ್ಶಿನಿ ಯಾರು ಕೇಳಿ ನನ್ನ ಉಚ್ಚಾಟನೆ ನಿನಗೆ ಮಾಡಕುಂಟ ಕೇಳಿ. ಅವ್ರು ಹೇಳ್ರು ನನ್ನ ಗಮನದ ನಾನು ಜಿಲ್ಲಾ ಕಾರ್ಯದರ್ಶಿ, ನನ್ಗೆ ವಿಷಯನೇ ಗೊತ್ತಿಲ್ಲ. ನಮ್ಮ ಆರ್ಟಿಐ ಮಿತ್ರ ಮತ್ತೊಬ್ಬ ಸುರೇಶ್ ಗೊತ್ತಿಲ್ಲ ಮರ್ಯಾದ. ನಾನು ಗೊತ್ತಿದ್ರೆ ತಡಿತಿದ್ದೆ ಮರ್ಯಾದ, ನಾನು ಬಿಡುದಿಲ್ಲ. ನಾವು ಇಲ್ಲಿ ಪ್ರತಿನಿಧಿಸ್ತಕ್ಕಂಥ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆ ಮಂಡಲಾಧ್ಯಕ್ಷರು 3 ತಿಂಗಳಿಂದ ಇದ್ದು ಪ್ರೆಷರ್ ಟಾರ್ಚರ್ ಉಚ್ಚಾಟನೆ ಮಾಡಿ ಅಂತೇಳಿ 3 ತಿಂಗಳಿಂದ ಆ ಮಂಡಲಾಧ್ಯಕ್ಷರಿಗೆ ಟಾರ್ಚರ್. ಕೊನೆಗೂ ನನ್ನ ಹಾಕುವಾಗ ಹೈಕಮಾಂಡ್ ಫೋನ್ ಮಾಡಿ, ಪಾಪ ದೀಪಣ್ಣ ಬೇಜಾರು ಮಾಡ್ಕೊಂಡ್ಬಿಡಿ, ನಾನು ಯಾವ್ದೋ ಒತ್ತಾಯಕ್ಕೆ ಮಣಿಬಿದ್ದು ಸೈನ್ ಮಾಡ್ತಿದ್ದೀನಣ್ಣ, ಕಣ್ಣೀರಿನಿಂದ ಸೈನ್ ಮಾಡ್ತಿದ್ದೀನಣ್ಣ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ ಪಾಪ. ಅಲ್ಲಿ ನಿಮ್ಗೆ ಕೆಲವು ಹೇಳಲ್ಲ ಅವಕಾಶ. ಕಿಶೋರ್ ಕುಮಾರ್ ಅಂತ ಒಬ್ಬ ಜಿಲ್ಲಾಧ್ಯಕ್ಷರು, ಕಿಶೋರ್ ಕುಮಾರ್ ಒಬ್ಬ ಪ್ರಾಮಾಣಿಕ ಜಿಲ್ಲಾಧ್ಯಕ್ಷ. ಪಾಪ ಅವರು ಅಧಿಕಾರ ಬಿಟ್ಕೊಂಡು ಪಾಪಕ್ಕೆ ಕಣ್ಣೀರಿನ ಎಷ್ಟು ಹೋರಾಟ ಇದೆ ಪಾಪ. ಉಚ್ಚಾಟನೆ ಮಾಡಲಿಕ್ಕೆ ಯಾರು ನಮ್ದು ಬೈದೂರಿನ ಬಿಜೆಪಿಯ ದೊಡ್ಡ ವ್ಯವಸ್ಥೆ ನಮ್ಮ ಇವತ್ತು ಇದೆ. ಅವರು ಶಾಸಕರಿರ್ಬೋದು. ಇವತ್ತು ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಾವು ಇವತ್ತು ಬಿಜೆಪಿ, ಮುಂದೆ ಬಿಜೆಪಿ, ನಮ್ಮನ್ನ ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಬಿಜೆಪಿ ಅಂತಲೇ ರಾಜಕೀಯ ಮಾಡ್ತೀವಿ. ಕಿಶೋರ್ ಕುಮಾರ್ ಅವ್ರನ್ನ ಉಚ್ಚಾಟನೆ ಮಾಡ್ರ 1 ವರ್ಷಕ್ಕೆ ಜಿಲ್ಲಾಧ್ಯಕ್ಷರಾಗ್ಲಿ ಅವರು. ರಾಜೇಶ್ ಕಾವ್ರನ್ನ ಉಚ್ಚಾಟನೆ ಮಾಡ್ರ ಮಂಗಳೂರಿನ ಗೃಹ ಪ್ರಭಾರಿ ಆಗ್ಲಿಯ. ಮುಂದಿನ ದಿವಸಗಳಲ್ಲಿ ನಾವು ಏನು ಹಾಕ್ಬೋದು ಬಿಜೆಪಿಯಲ್ಲೇ. ಇವತ್ತೆಲ್ಲ ಈ ಪತ್ರ ಇತ್ತಲ್ಲ ಕಸಪಟ್ಟಿಗೆ ಹಾಕಿ ಕೇಮರ್ಲ ಇದನ್ನ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಹೇಳೋ ಎಲ್ಲರಿಗೂ ಗೊತ್ತಿದೆ. ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಿದರೆ ನಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳಿದ್ರೆ, ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನ ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕೇಳಿದ್ದು
ನನಗೆ ಕಣ್ಣೀರು ಬರುವಂತ ಅವಶ್ಯಕತೆ ನನಗಿಲ್ಲ. ಆದ್ರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಬೇಕಾಯ್ತಿದ್ದು ದೇವರಾಣ. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನ ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯದ ದೂರ ಸರಿತೇನೆ. ನಾನೇನ್ ತಪ್ಪು ಮಾಡಿದೆ? ನಾನು ಮಂಡಲಾಧ್ಯಕ್ಷನಾಗಿದ್ದವಾಗ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ, ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲೇ ಪ್ರಥಮ, ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ. 19 ಬಾರಿ ನನ್ನನ್ನ ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ, ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. ಅನೇಕರು ಹೇಳಿದ್ರು ಮಂಡಲಾಧ್ಯಕ್ಷರು ಹೀಗಿರ್ಬೇಕು ಅನ್ನುವಂಥ ಭಾಷಣವನ್ನ ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದರು. ಬೈಂದೂರನ್ನ ಕದ್ದು ತಲೀರಿ, ಬೈಂದೂರನ್ನ ಕೇಳಿರಿ ಅನ್ನುವಂಥ ಮಾತನ್ನ ಹೇಳಿದರು. ಆದ್ರೆ ನನಗೆ ಈ ನೋವು ಅಂತಕ್ಕಂಥದ್ದು, ಆದ್ರೆ ಈ ನೋವನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳೋಕೋಸ್ಕರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇದ್ರ ಹಿಂದೆ ಯಾರಿದ್ದಾರೆ ಹೇಳಿ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ನನಗೆ ಗೊತ್ತಿದೆ. ಮಂಡಲ ಅಧ್ಯಕ್ಷರು ನನಗೆ ನೋಟಿಸ್ ಅನ್ನು ಕಳಿಸಿದ್ರು. ಪಾಪ ಆ ಮಂಡಲಾಧ್ಯಕ್ಷರ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಕಂಡ್ರೆ ಒಬ್ಬ ಮಹಿಳೆ, ಅವಳಿಗೆ ಒತ್ತಡ ಹಾಕ್ಸಿ ಅವಳು ಪಾಪ ಆ ಸೈನ್ ಹಾಕಿದ್ರು, ಪಾಪ ಕಣ್ಣೀರು ಹಾಕಿದ್ರು. ಪಾಪ ದೀಪಕ್ ಶೆಟ್ಟರನ್ನ ನಾವು ಉಚ್ಚಾಟನೆ ಮಾಡುದಾ, ಮನೆ ಯಜಮಾನನ ಉಚ್ಚಾಟನೆ ಮಾಡುದಾ, ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡುದಾ? ಆದ್ರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಕಂದೇಳಿದ್ರೆ ಪಕ್ಷದಿಂದ ದೂರದಲ್ಲ, ದೂರ ಹಾಕುವಂಥದ್ದು. ಇನ್ನು ನನ್ನಂತ ಕಾರ್ಯಕರ್ತನಿಗೆ ಅನ್ಯಾಯ ಆದ್ರೆ ಸಾಮಾನ್ಯ ಕಾರ್ಯಕರ್ತನ ಕತೆ ಏನು? ನಾನೇನ್ ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ನನ್ನ ಕಾರ್ಯಕರ್ತ ಯಾರಿಗೆ ಮೋಸ ಮಾಡಿದೆ? ಯಾಕೆ ಕೇಂದ್ರೆ ಆ ಒಡಲಿನ ಉರಿ ಇತ್ತಲ್ಲ ಕೇಂದ್ರ, ಕೆಲಸ ಮಾಡಿದ ನಿಲಿಗೆ ಆ ಉರಿ ಬೆಳಿಗ್ಗೆ ಮನೆಗೆ ಬಂದವರನ್ನ ಸಂತೃಪ್ತ ಮಾಡಿ ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಾಧಾರಣ 1,500 ಮೀಟಿಂಗ್ಗಳನ್ನು ಮಾಡಿದ್ದೇನೆ. 1,500 ಮೀಟಿಂಗ್ ಸಭೆಗಳನ್ನು ಮಾಡಿದ್ದೇವೆ, ಸಮಾರಂಭಗಳನ್ನು ಮಾಡಿದ್ದೇವೆ. ಒಂದು ಮೀಟಿಂಗು ಫೇಲ್ ಆಗಿಲ್ಲ. ನಂಗೆ ಅನ್ಸುತ್ತೆ ಯಾಕೆಂದ್ರೆ ಜೀವನದಲ್ಲಿ ನಾವು ಎಷ್ಟೇ ಸತ್ಯಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದು, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ನನಗೆ 55 ವರ್ಷ ಆಗಿದೆ. ಇವತ್ತು ಎಷ್ಟು ಹೋರಾಟ ಮಾಡಿದ್ದೇನೆ ನಿಮಗೆ ಗೊತ್ತಿಲ್ಲ. ನಾ ಬಿಜೆಪಿ ಸೇರುವಾಗ ಶಿಫ್ಟ್ ಕಾರ್ ಇತ್ತು ನನ್ನ ಹತ್ರ. 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. 2ನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗೆ 4,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದ ತಗ ತಿರ್ಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನ ಒಂದು 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನ ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ. ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದಾವಾಗ ಆ ರಾತ್ರಿ ಹಗಲಿಂದ ನನ್ನ ಕರ್ಕೊಂಡು ತಿರುಗಿರು. ಪಾಪ ಅದೆಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ಆದ್ರೆ ಈ ಉಚ್ಚಾಟನೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂತ ಕೇಳಿದ್ರೆ ಇದನ್ನ ಕೇಳೋರಿಲ್ವಾ ಕೇಳುದು. ನಾನು ಪಕ್ಷದ ವಿಚಾರಗಳು ಬಂದಾಗ 24/4 ಗೋಲ್ಡ್. ನಾನು ಅದರಲ್ಲಿ ರಾಜಿ ಮಾಡ್ಕೊಳ್ಳಿಲ್ಲ. ನೀವು ಇಡೀ ವಿಧಾನಸಭಾ ಕ್ಷೇತ್ರದ ಯಾವುದೇ ಕಾರ್ಯಕರ್ತರತ್ತು ಹೋಗಿ ನನಗೆ ವಿರೋಧ ಇದ್ದರೆ ಹೋಗಿ ಮಾತಾಡಿದ್ರು. ನನ್ನ ಬಗ್ಗೆ ತಪ್ಪು ಮಾತಾಡ್ರೆ ನೀವು ಕೇಳಿ ಹೋಗಿ. ಆದ್ರೆ ಮೊನ್ನಿನ ಚುನಾವಣೆಯ ನಂತರ
ಆದಂತ ಬೆಳವಣಿಗೆಗಳು ಬೇರೆ. ಒಬ್ಬ ಬಡವರ ಮನೆ ಹುಡುಗ ಕಷ್ಟದಲ್ಲಿದ್ದ, ನಾವು ತಪ್ಪು ಮಾಡಬಾರ್ದು, ನಾವು ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ದ್ರೋಹ ಬಗೆಬಾರದು ಎನ್ನುವ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಆ ಮನುಷ್ಯನನ್ನು ಗೆಲ್ಲಿಸಲಿಕ್ಕೆ ಹಗಲಿರುಳು ಹೋರಾಟ. ಆ ಮನುಷ್ಯನಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ಇತ್ತಣಿ ಗೊತ್ತಿಲ್ಲ, ಎಲ್ಲ ವಾರ್ಡ್ ಇತ್ತಣಿ ಗೊತ್ತಿಲ್ಲ, ಎಲ್ಲ ಪಂಚಾಯತಿ ಇತ್ತಣಿ ಗೊತ್ತಿಲ್ಲ, ಈ ಪಕ್ಷಕ್ಕೆ ದುಡಿದವ್ರ ಹೆಸರು ಗೊತ್ತಿಲ್ಲ, ಯಾರೋ ವ್ಯಕ್ತಿ ಯಾರು ಗೊತ್ತಿಲ್ಲ ಅಂತ ವ್ಯಕ್ತಿಯನ್ನ ಹಿಡ್ಕೊಂಡು ಸ್ಲೋಗನ್ ಗೆಲ್ಲಬೇಕು ಗೆಲ್ಲಬೇಕು, ಬಡವರು ಮನಿ ಹುಡುಗ ಗೆಲ್ಲಬೇಕು ನಮ್ಮ ಸ್ಲೋಗನ್. ಇವತ್ತ ಬಡವರು ಮನಿ ಹುಡುಗ ಶ್ರೀಮಂತರ ಮನಿ ಪಾಲಯವಾಗಿಬಿಟ್ಟ, ಶ್ರೀಮಂತರ ಮನಿ ಪಾಲಯಬಿಟ್ಟ. 10 ಜನ ಶ್ರೀಮಂತ ಹೆಸರು ಬಿಟ್ರೆ ಬಡವರ ಹೆಸರು ಒಬ್ಬರದ್ದು ಗೊತ್ತಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ನನಗೆ ಶಿಸ್ತು ಕ್ರಮ ತಗೊಂಡು, ನನಗೂ ಶಾಸಕರಿಗೆ ಡಿಫರೆನ್ಸ್ ಬರಲಿಕ್ಕೆ ಇದೇ ಕಾರಣಗಳು. ನಿಮ್ ಮುಂದೆ ಹೇಳಬೇಕಾದಂತ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಒಂದು ತತ್ವ ಮತ್ತು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಪಾರ್ಟಿ. ಈ ಸಮಯದಲ್ಲಿ ಈ ಮನುಷ್ಯ ಶಾಸಕನಾಗಿ ಆಯ್ಕೆಯಾದ ಕೂಡಲೇ 2 ತಿಂಗಳಲ್ಲಿ ಮಾಡಿದ್ದೇನೆ ಕಂಡ್ರೆ, ಬೈಂದೂರು ಕ್ಷೇತ್ರದ 246 ಬೂತ್ ಇದೆ, ನಮ್ದು ಪಕ್ಷದ ಬೂತ್ ಸಮಿತಿ ಇದೆ. ಈ ಜನ 2 ತಿಂಗಳಲ್ಲಿ ಆ ಬೂತ್ ಸಮಿತಿಯನ್ನ ತೆಗೆದು ನನಗೆ ಬೂತ್ ಅಭಿವೃದ್ಧಿ ಸಮಿತಿಯನ್ನು ಹೇಳಿ ಬೇರೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಬೂತ್ ಸಮಿತಿ ಇದೆ ಮತ್ತು ಬೂತ್ ಅಭಿವೃದ್ಧಿ ಸಮಿತಿ ಯಾಕೆ ಅಂತ. ಸತ್ಯವಿಲ್ಲ, ನೀವು ಅದನ್ನ ಇಟ್ಕೊಳ್ಳಿ, ನನಗೆ ಬೇರೆ ಬೇಕು ಅಂತ. ನಾನು ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಗಮನ ತಂದೆ, ಪ್ರಯೋಜನ ಆಗಿಲ್ಲ. ಕಡೆ ಮತ್ತೆ ಲಾಸ್ಟ್ ನನಗೆ ಹೇಳಿದ್ರು, ದೀಪಣ್ಣ ಕಾಣಿ ನಿಮ್ಗೆ ಕೊಡೋದಾದ್ರೂ ಕೊಡಿ, ಇಲ್ಲಿ ನಾ ಬೇರೆ ಮಾಡ್ಕೊಳ್ತೇನೆ ಅಂತ. ಬಿಜೆಪಿಯಲ್ಲಿ ಬೂತ್ ಅಭಿವೃದ್ಧಿ ಸಮಿತಿಯಲ್ಲಿ ಬೇರೆ ಮಾಡಲಿಕ್ಕೆ ಅವಕಾಶ ಇದೆಯಾ? ನಂಗೆ ಒಂದ್ ಹೇಳಿ, ಬೂತ್ ಸಮಿತಿ ಇದ್ದವಾಗ ಇದು ಪ್ಯಾರಲಲ್ ಟೀಮ್, ಇದು ಯಾವುದು ಪಕ್ಷ ವಿರೋಧಿ, ಪಕ್ಷ ವಿರೋಧದ ಟೀಮ್ ಇದು. ಎರಡನೇ, ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮಂಡಲಾಧ್ಯಕ್ಷ ನಾನಿದ್ದೆ. ಜಿಲ್ಲೆಯನ್ನ ಕಡೆಗಣಿಸಿ, ರಾಜ್ಯವನ್ನ ಕಡೆಗಣಿಸಿ, ಎಲ್ಲರನ್ನೂ ಕಡೆಗಣಿಸಿ ನಾನು ಮರು ಜೀವಂತವಾಗಿದ್ದೀನಿ. ದೀಪಕ್ ಕುಮಾರ್ ಶೆಟ್ಟಿ ನಾನು ಜೀವ ಇದ್ದೆ, ತಂದೆಲ್ಲೋ ಇಲ್ಲ, ನಾನು ಬದುಕಿ ಓದಿದೆ, ನಾನು ಆಕ್ಟಿವ್ ಇದ್ದೆ. ಇನ್ನೊಬ್ಬ ಹಂಗಾಮಿ ಅಧ್ಯಕ್ಷನ್ ಮಾಡ್ಕೊಂಡ್ರು, ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ್ರು. ಯಾರಿಗೆ ನಮ್ಮ ಬಿಜೆಪಿಯಲ್ಲಿ ಹಂಗಾಮಿ ಪಕ್ಷದಲ್ಲಿ ಇದ್ದವನ್ನ ಹಂಗಾಮಿ ಅಧ್ಯಕ್ಷ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇತ್ತ? ಅದ್ರ ಮೇಲೆಲ್ಲ ತಿಳಿದೆ, ಏನು ಮಾತಾಡೋಕ್ಕೂ ಇಲ್ಲ. ಅದು ಮುಂದುವರಿತು, ನಮ್ದು ಮುಂದುವರಿತು. ಮೂರನೇದು, ನಿಮ್ಗೆ ನಾನು ಪಕ್ಷ ವಿರೋಧ ಯಾರು ಮಾಡ್ತಿದ್ದಾರೆ ಅನ್ನೋ ವಿಚಾರಗಳನ್ನು ಹೇಳ್ತೇನೆ ನಿಮ್ಗೆ. ಮೂರನೇದು, ಬೈಂದೂರನ್ನ ನಾವೆಲ್ಲ ಬೂತ್ ಸಮಿತಿ ಅಧ್ಯಕ್ಷರು, ಪಕ್ಷದ ಹಿರಿಯರು, ಶಕ್ತಿ ಕೇಂದ್ರ ಅಧ್ಯಕ್ಷರು ಬೇರೆ ಬೇರೆ ತುಂಬಾ ಎಷ್ಟು ಹೋರಾಟ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ನಿಮಗೆ, ಅಷ್ಟು ಕೆಲಸ ಮಾಡಿದ್ದಾರೆ. ಅವರನ್ನ ಬಿಟ್ಕೊಂಡು, ಪಕ್ಷದ ವ್ಯವಸ್ಥೆ ಬಿಟ್ಟುಕೊಂಡು ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸ್, ಪುತ್ತೂರಿನ ರಿಜೆಕ್ಟೆಡ್ ಪೀಸ್, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ತಗೊಂಡು ಬಂದು ಅವರು ನಿಲ್ಕೂರಿಸಿಕೊಂಡಿದ್ದಾರೆ. ಪಕ್ಷವನ್ನು ಕೊಟ್ಟವರವರಂತೆ. ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸು ಮೇಲೆ ಕೂಕೊಳ್ಳುದು, ಪುತ್ತೂರಿನ ರಿಜೆಕ್ಟೆಡ್ ಪೀಸ್ ಮೇಲೆ ಕೂಕೊಳ್ಳುದು, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ಮೇಲೆ ಕೂತ್ಕೊಳ್ಳುದು. ಸ್ವಾಭಿಮಾನಿ ಬೈಂದೂರಿನ ಬಿಜೆಪಿಯ ಕಾರ್ಯಕರ್ತರು ಕೆಳಕೊಂಡು ಅವ್ರು ಪಾಠ ಮಾಡ್ಲಿಕ್ಕೆ ನಾವು ಕೇಮತ್ ನಾವು ರೆಡಿ ಇತ್ತ? ರಿಜೆಕ್ಟೆಡ್ ಪೀಸ್ಗಳು ಅವ್ರು ನಮ್ಮನ್ನು ಆಳುದು. ಇದೆಂತ ವಿಪರ್ಯಾಸ, ನೀವು ಆಲೋಚನೆ ಮಾಡಿ. ನಾವು ಇದನ್ನು ಪ್ರತಿಭಟಿಸಬೇಕಾ ಬೇಡವಾ?
ಇದನ್ನು ಕೇಳಬೇಕಾ ಬೇಡವಾ? ಕಡೆಗೆ ಮತ್ತೊಂದು ಉದಯವಾಯಿತು ಬೈಂದೂರಿನಲ್ಲಿ, ಸಮೃದ್ಧ ಬೈಂದೂರು ಒಂದಡಿ. ಸಮೃದ್ಧ ಯಾರಿಗೂ ಇಲ್ಲ, ಅದು ಯಾರ್ಯಾರಿಗಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಯಾರೆಲ್ಲ ಸಂತೃಪ್ತಿ ಮತ್ತು ಸಮೃದ್ಧವನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಮೃದ್ಧ ಬೈಂದೂರಿನಲ್ಲಿ ಒಂದು ಇದು ಮಾಡ್ರಿ ಅಂತ ಉದ್ಯೋಗ ಮೇಳ ಮಾಡ್ರು. ಆ ಉದ್ಯೋಗ ಮೇಳದಾಗೆ ಬೈಂದೂರಿನವ್ರು ಒಬ್ಬರೊಬ್ರು ಇಲ್ಲ. ಎಲ್ಲೋ ಕೇರಳ ಆಬರಿಯಲ್ಲಿ ಬಿಟ್ರೆ ಇಲ್ಲಿ ಒಬ್ರು ಇಲ್ಲ. ನಾವು ಒಬ್ಬ ಬೈಂದೂರಿನವರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ ಒಬ್ರು ಇಲ್ಲ. ಇದು ಪಕ್ಷ. ನಾನು ಕೇಳುವಂತದ್ದು, ಈ 3 ವರ್ಷಗಳಲ್ಲಿ ಈ ಮನುಷ್ಯ ಒಂದೇ ಒಂದು ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ತನ್ನ ಸಮೃದ್ಧ ಬೈಂದೂರು ಒಂದು ಮತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಅವರು ಮಾಡಿದ್ದಾರೆ ಬಿಟ್ಟರೆ ಯಾರು ಸಹ ಯಾವುದೇ ಕಾರ್ಯಕ್ರಮವನ್ನ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ಇನ್ನೂ ಬಾಕಿ ಉಳ್ಕೊಂಡಿದೆ ಪಕ್ಷ ವಿರೋಧ. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ, ಆ ಮನುಷ್ಯ ಆತ್ಮಸಾಕ್ಷಿಯನ್ನು ಮುಟ್ಟಿ ಹೇಳಬೇಕು. ಬೂತಿ ತಿರುಗಿನ ಸಹ ಎಲ್ಲ ಆತ್ಮಸಾಕ್ಷಿ ಹೇಳಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಶಿವಮೊಗ್ಗದಲ್ಲಿ ಇದ್ದವಾಗ ಕೌಂಟಿಗೆ ಹೋಗುವಾಗ ಒಬ್ಬರು ಹೇಳ್ರು, ಈ ಮನುಷ್ಯ 30,000 ಲೀಡ್ ಬೇರೆ ಬರುದಿಲ್ಲ. ಅದೇ ಆ MP ಚುನಾವಣೆ ಮೊದಲಿನ ದಿವಸ ಇವರು 9 ಗಂಟೆಗೆ ಎಲ್ಲ ಕಟ್ಕೊಂಡು ಬೀಗ ಹಾಕಿಸಿ ಹೋಗಿದ್ದಾರೆ. ಅಂತ ದೀಪಕ್ ಕುಮಾರ್ ಶೆಟ್ಟಿ ಅವರ ಇವತ್ತೊಂದು ಚುನಾವಣೆ ಆಗಿದೆ, ಇದಕ್ಕೆ ಲೀಡ್ ಬರಬಾರ್ದು ಅಂತ ಹೇಳಿ ಲೀಡನ್ನು ಕಮ್ಮಿ ಮಾಡಿಸ್ಬೇಕು, ರಾಘಣ್ಣ ನನ್ನ ಬೈಬೇಕು, ರಾಘಣ್ಣನಿಂದ ಸಮಸ್ಯೆ ಆಗಬೇಕು ದೃಷ್ಟಿಯಿಂದ ಈ ಕಿತಾಪತಿ ಮಾಡಿಬಿಟ್ಟು ರಾಘಣ್ಣನ ನನ್ನ ಸಂಬಂಧವನ್ನು ಹಾಳು ಮಾಡ್ಬೇಕಂತೇಳಿ ಪಿತೂರಿಯನ್ನು ಮಾಡಿದರು. ಇಲ್ಲಿಗೆ ಮುಗಿಲ್ಲ ಇವ್ರದ್ದು. ಇನ್ನು ಧನಂಜಯ ಸರ್ಜನ್ ಅವರು ವಿಧಾನ ಪರಿಷತ್ ಇಲೆಕ್ಷನ್ಗೆ ಚುನಾವಣೆಯಲ್ಲಿ ನಿಂತರು. ಈ ಮನುಷ್ಯ ಎಷ್ಟು ಕೆಲಸ ಮಾಡಿದ್ದಾರೆ? ಇವರು ಒಟ್ಟಿಗೆ ಇರುವಂತ ಒಬ್ಬ ಈಗಲೂ ಒಟ್ಟಿಗೆ ಇದ್ದಾರೆ. ಅವ್ರು ಹೋಗಿ ರಿಟೈರ್ ಒಬ್ರು ಪಕ್ಷದ ಹಾಕಿದ್ದಾರೆ ಕ್ಯಾಂಡಿಡೇಟ್, ಅವರ ಏಜೆಂಟ್ ಆಗಿದ್ದಾರೆ. ಏಜೆಂಟ್ ಇವರು ಒಟ್ಟಿಗೆ ಇರುವವ ಧನಂಜಯ ಸರ್ಜಿ ಇಲೆಕ್ಷನ್ ಅಲ್ಲಿ ನಿಟ್ಟೆಯಲ್ಲಿ ಒಬ್ರು ಕಾಂಪೀಟ್ ಮಾಡಿದ್ದಾರೆ, ಒಬ್ರು ಅಭ್ಯರ್ಥಿ, ಅವರೊಟ್ಟಿಗೆ ಹೋಗಿ ಇವರು ಏಜೆಂಟ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ನಮ್ಮ ಕ್ಯಾಂಡಿಡೇಟ್ ಗೆಲ್ಬೇಕಂತ ಹೇಳಿ ಆಚೆಲಾಗಿತ್ತು. ಅದರ ನಂತರ ದಿವಸದಲ್ಲಿ ಇನ್ನೊಬ್ಬರು ಕಿಶೋರ್ ಪುತ್ತೂರು ಕ್ಯಾಂಡಿಡೇಟ್ ಘೋಷಣೆ ಆದ ಕೂಡಲೇ ಈ ಜನ ತಲೆಬಿಸಿ ಆಯ್ತು. ಪಾಪ ಇವನು ಯಾಕೆ ಟಿಕೆಟ್ ಕೊಟ್ಟರು ಅಂದೇಳಿ ಕೆಲಸ ಮಾಡಲಿಲ್ಲ. ಎಲೆಕ್ಷನಿನ ನಾಳೆ ಚುನಾವಣೆ, ಇವತ್ತು ಇವರು ಬೈಂದೂರು ಉತ್ಸವದ ದುಡ್ಡಿಗೋಸ್ಕರ ಅಲ್ಲಿ ಹೋಗಿದ್ದಾರೆ. ಎಲ್ಲಿಗೆ? ದುಬೈಗೆ ಹೋಗಿದ್ದಾರೆ ದುಡ್ಡು ಬೇಕಲಿಕ್ಕೆ. ಸಾಹೇಬರ ಹತ್ರ ದುಡ್ಡು ತಗೊಂಡು ಬರ್ಲಿಕ್ಕೆ ದುಬೈ ಹೋಗಿದ್ದಾರೆ ಬೈಂದೂರು ಉತ್ಸವಕ್ಕೆ. ಅವತ್ತೇನು ಅಲ್ಲಿ ಹೋದಾಗ ಹೇಳಿದ್ರೇನು, ಉರುಸ್ ಮಾಡ್ತೇವೆ ನಾವು ಹೇಳಿ, ಅಲ್ಲೇನೋ ದುಡ್ಡು ಕೊಟ್ಟಿರ್ತಾರೆ, ಉರುಸ್ ಮಾಡ್ತೇವೆ ಬೈಂದೂರು ಉತ್ಸವದಲ್ಲಿ ಉರುಸ್ ಮಾಡ್ತೇವೆ ಅಂತ ಹೇಳಿ. ಅವರ ಮನೆಯಿಂದ ಒಬ್ಬರು ಸಿಕ್ಕರು, ಒಬ್ಬರು ಸಾಹೇಬರು ಬೈಂದೂರು ಉತ್ಸವ ಮುಗಿದ ಮೇಲೆ, ಬೇರೆ ನಿಮ್ಮ ಶಾಸಕರು ಉರುಸ್ ಮಾಡ್ತಾರೆ ದುಡ್ಡು ತಗೊಂಡು ಹೋಗಿದ್ದಾರೆ, ಇಲ್ಲಿ ಬೈಂದೂರಿನಲ್ಲಿ ಬಂದು ನೋಡಿದಾಗ ಉರುಸ್ ಇಲ್ಲ ಮರ್ರೆ ಅಂತ ಹೇಳ್ರು. ನಮ್ದಕ್ಕೂ ಉರುಸ್ ಇಲ್ಲ, ಎಲ್ಲಿ ಹೋಯ್ತು? ದುಡ್ಡು ಕೊಟ್ಟಿದ್ದೇವೆ ನಾವು. ಎಂತ ಪರಿಸ್ಥಿತಿ ಇವತ್ತು. ಇದೆಲ್ಲವೂ ಪಕ್ಷದ ಚಟುವಟಿಕೆಗಳಲ್ಲಿ ಕೊನೆಗೆ ಇಂದು ಮುಗಿಲಿಲ್ಲ. ಕೊನೆಗೆ ಏನ್ ಮಾಡಿದ್ರು? ಒಬ್ಬ ಶಾಸಕ ಸ್ವಯಂ ಸೇವಕನಾಗಿ ಪ್ರಚಾರಕನಾಗಿ ದುಡ್ದಿರ್ತಕ್ಕಂಥ ವ್ಯಕ್ತಿ 6 ತಿಂಗಳ ಆಚೆಗೆ ಮಣಿಪಾಲದಲ್ಲಿ ಸಂಸದರಿದ್ರು, ಕುಂದಾಪುರದ ಶಾಸಕರು ಕಿರಣ್ ಕೊಡ್ಗೇರಿದ್ರು, ಕಲಗತ್ತಿ ಉಮೇಶ್ ಶೆಟ್ಟಿ ಅಂತವ್ರು ಒಬ್ಬರಿದ್ರಲ್ಲಿ,
ನಾವು ಮಾತಾಡ್ತಾ ಇರುವತ್ತಿಗೆ ಮಾತಾಡ್ತಾ ನನ್ನನ್ನು ತೆಗೆದು ಕಾಲರಿ ಕೈ ಹಾಕಿ ತೂಡ್ತಕ್ಕೆ ಆ ಕಲಿಗೆ ಉಮೇಶ್ ಶೆಟ್ಟಿ ಅಲ್ದ ಇದ್ದೀರೆ ನನ್ನ ಮಂಡೆ ಹೊಡೆದ ಮಂಡೆ. ಒಬ್ಬ ಶಾಸಕರಾದವ ಒಬ್ಬ ಮಂಡಲಾಧ್ಯಕ್ಷರ ಮೇಲೆ ಕೈ ಮಾಡ್ತಾನೆ ಹೇಳಿ ಆದ್ರೆ ಇದು ಈ ರಾಜಕೀಯ ದಾಹ ಎಷ್ಟಿರ್ಬೋದು. ಎಲ್ಲರಿಗೂ ಸಿಕ್ಕುವಂಥದ್ದು 5 ವರ್ಷ. ಇದು ಹಾಗಲ್ಲ. ನಾವೊಂದು 25 ವರ್ಷಗಳ ಕಾಲ ಬೈಂದೂರು ಕ್ಷೇತ್ರದ ಶಾಸಕರಾಗಬೇಕು ಅನ್ನುವಂತಹ ದುರಾಸೆ. ಆದ್ರಿಂದ ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ದೇನೆ. ಈಗ ನಂಗೆ ಉತ್ತರ ಕೊಡಿ. ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿಯನ್ನು ಉಚ್ಚಾಟನೆ ಮಾಡಬೇಕಾ, ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಅವರನ್ನು ಉಚ್ಚಾಟನೆ ಮಾಡಬೇಕನ್ನೋದ್ರ ಬಗ್ಗೆ ನಾನು ಇವತ್ತು ಸಮಸ್ತ ಬೈಂದೂರು ಕ್ಷೇತ್ರದ ಕಾರ್ಯಕರ್ತರಿಗೆ, ನನ್ನ ಜಿಲ್ಲಾ ಕಾರ್ಯಕರ್ತರಿಗೆ, ನನ್ನ ರಾಜ್ಯದ ಅಧ್ಯಕ್ಷರುಗಳಿಗೆ ನಾನು ಕೇಳ್ತಾ ಇದ್ದೇನೆ, ಯಾರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ. ಆದ್ರಿಂದ ಈ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ದೇವೆ. ನಾವು ಪ್ರಚಾರ ಮಾಡಿದ್ರು ಮೊದಲೇ ದೀಪಕ್ ಶೆಟ್ಟಿ ಆಗ್ಲಿಕ್ಕೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಿ. ಅದನ್ನ ಆಗ್ಲಿಲ್ಲ ಅವ್ರ ಹತ್ರ. ಮೊನ್ನೆ ಆ ಮಂಡಲಾಧ್ಯಕ್ಷ ಬಂದವಾಗ ಒಬ್ಬ ಮಹಿಳೆಯನ್ನು ಅಧ್ಯಕ್ಷ ಮಾಡಿಕೊಂಡು, ನಾನು ಅವ್ರ ಬಗ್ಗೆ ಗೌರವ ಇದೆ, ಎಲ್ಲೂ ತಪ್ಪು ಮಾತಾಡುದಿಲ್ಲ. ಅವರಿಗೆಲ್ಲ ಸಾಕಾಗಿದೆ ಈಗ, ಇವರ ವ್ಯವಸ್ಥೆ ಸಾಕಾಯ್ತು. ಈಗ ಇವರೊಟ್ಟಿಗೆ ಕೆಲಸ ಮಾಡೋದಕ್ಕಿಂತ ಕತ್ತಿ ಕಾಯ್ದವರು ಅವರೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ. ಇಲ್ಲಿ ಏನು ಪ್ರಯೋಜನ ಇಲ್ಲ. ಕತ್ತಿ ಕಾಯ್ದವರು ಬೇಕಾ, ಇವರೊಟ್ಟಿಗೆ ಕೆಲಸ ಮಾಡೋದು ಬೇಡ ಅಂದ್ರೆ. ನಾನು ನನ್ನ ಬಿಜೆಪಿಯ ಕಾರ್ಯಕರ್ತರು ಬೈಂದೂರಿನಲ್ಲಿರುವರು, ಅವರು ಗೋಲ್ಡನ್ ಕಾರ್ಯಕರ್ತರಲ್ಲಿ ತುಂಬಾ ಸಲ ಹೇಳ್ತೇನೆ, ಇವತ್ತು ಹೇಳ್ತೇನೆ, ಗೋಲ್ಡನ್ ಕಾರ್ಯಕರ್ತ ಇದ್ದಾರೆ ಬೈಂದೂರಿನಲ್ಲಿ. ಅದನ್ನು ಬಿಟ್ಟುಕೊಂಡು ಬಳ್ಳಾರಿ, ಬೆಳ್ತಂಗಡಿ ರಿಜೆಕ್ಟೆಡ್ ಪೀಸು, ಪುತ್ತೂರು ರಿಜೆಕ್ಟೆಡ್ ಪೀಸ್ ತಕ್ಕ ಬಂದು ಇಲ್ಲಿ ಆಡಳಿತ ಮಾಡ್ರೆ ಸ್ವಾಭಿಮಾನಿ ಬೈಂದೂರಿನ ಬಿಜೆಪಿ ಕಾರ್ಯಕರ್ತರು ಕೇಳಲಿಕ್ಕೆ ಸಾಧ್ಯ ಉಂಟಾ? ನಿಮ್ಗೆ ಇನ್ನೊಂದು ದೊಡ್ಡ ದುರಂತ. ದೀಪಕ್ ಶೆಟ್ಟಿ ಅವರು ಹೇಳ್ತಾರೆ, ದೀಪಕ್ ಶೆಟ್ಟಿ ಕಾಂಗ್ರೆಸ್ ಒಟ್ಟಿಗೆ ಅಲಯನ್ಸ್ ಇದೆ ಎಂದೇಳಿ. ಕಳೆದ ಬೈಂದೂರು ಉತ್ಸವ ಅಂತಕ್ಕಂಥದ್ದು, ಬೈಂದೂರು ಉತ್ಸವ ಇವ್ರು ಯಾರೊಟ್ಟಿಗೆ ಸೇರಿ ಮಾಡ್ರು? ಗೋಪಾಲ್ ಪೂಜಾರಿ ಮನೆಯವರು ಒಂದು ಇಲ್ಲಿ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದ್ರು. ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಒಟ್ಟಿಗೆ ಕರೆದ್ರು. ಆವಾಗ ನಾನು ಮಂಡಲಾಧ್ಯಕ್ಷ, ನನ್ನನ್ನು ಕರೀಲೇ ಇಲ್ಲ. ಆ ಮೀಟಿಂಗ್ ನನ್ನ ಕರೀಲ್ಲ. ಇನ್ವಿಟೇಷನ್ ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರದ್ದು ಎಲ್ಲರದ್ದು ಹಾಕರು. ಅದೇ ತನ್ನದೇ ಪಕ್ಷದ ತನಗೆ ಋಣವನ್ನು ಕೊಟ್ಟಿರ್ತಕ್ಕಂಥ, ತನಗೆ ತಾಳಮಾನ ಕೊಟ್ಟಿರ್ತಕ್ಕಂಥ ಆ ಪಕ್ಷದ ಅಧ್ಯಕ್ಷರು ಕರೀಲ್ಲ. ಅವರು ನನ್ನನ್ನು ಕರೀಲ್ಲ. ಬೈಂದೂರು ಉತ್ಸವಕ್ಕೆ ನಂಗೆ ಅವಮಾನ ಮಾಡಿದ್ರು. ಇನ್ವಿಟೇಷನ್ ಹಾಕಿ ತನ್ನ ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ, ನನ್ನ ದೀಪಕ್ ಶೆಟ್ಟಿ ತಗೊಂಡು ಬೇಡ, ತನ್ನಿಗೆ ಇವತ್ತು MLA ಆಗ್ಲಿಕ್ಕೆ ನಂಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಬಿಜೆಪಿ ಅದರ ಅಧ್ಯಕ್ಷನೇ ಮಾಡ್ತಾ ಇದ್ದೀನಿ. ಆದ್ರೆ ಈ ಮನುಷ್ಯ ಇನ್ನು ಯಾರನ್ನ ಮರೀಲಿಕ್ಕೆ ಇಟ್ಕೊಳ್ತಾರೆ? ಯಾರು ಇಟ್ಕೊಳ್ತಾರೆ? ಅವರು ಇವತ್ತು ನಿಮ್ಗೆ ಗೊತ್ತಿಲ್ಲ. ನಿಮಗೆ ಇವತ್ತು ನಮ್ಮ ಪಕ್ಷದಲ್ಲಿ ತುಂಬಾ ಹಿರಿಯರಿದ್ದಾರೆ, ಅವರೆಲ್ಲ ಬೇಸರದಿಂದ ಮನೆ ಕೂತಿದ್ದಾರೆ. ಇವತ್ತು ಪಾಪ ಸದಾನಂದ ತಿನ್ಕೋದ್ರು, ಅಧ್ಯಕ್ಷರಾಗಿದ್ರು, ಜಿಲ್ಲಾ ಉಪಾಧ್ಯಕ್ಷರಾಗಿದ್ರು, ಹಾಗಾಗಿ ಇವರು ಕೆಲಸ ಮಾಡಿದ್ರು ಮನೆ ಚುನಾವಣೆಗೆ. ಅವರನ್ನು ಸಹ ಅವರಿಗೂ ಧಮಕಿ. ಅವ ಕಲಿಗೆ ಉಮೇಶ ಹೇಳಿದ್ದ, ಅವನಿಗೂ ಧಮಕಿ. ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ಆಗಿರ್ತಕ್ಕಂಥದ್ದು. ಮೊನ್ನೆ ನಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಯ್ತು. ನಮ್ಗೆ ಆ ಕಾರ್ಯಕರ್ತರಿಗೆ ಸಮಸ್ಯೆ ಆದವಾಗ ಅಲ್ಲಿ ನಮ್ಮ ವಿಶ್ವನಾಥ್ ಪಡುಕೋಣೆ ಅವರ ಒಂದು ಟೀಮ್, ಅವರಿಗೆ ತೊಂದರೆ ಆಯ್ತು. ಅವರಿಗೆ ಪಾಪ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಸ್ಯೆ ಆಗಿ ಅವರಿಗೆ ರಕ್ಷಣೆ ಕೊಡ್ದ ಇವರಿಗೆ ಫೋನ್ ಮಾಡಿ, ಶಾಸಕರಿಗೆ ಫೋನ್ ಮಾಡಿ, ಫೋನಿಗೆ ಸಿಕ್ಕಿಲ್ಲ. ಅವರಿಗೆ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಮಾಡ್ರೆ ಕಳೆದ ಬೈಂದೂರು ಉತ್ಸವಕ್ಕೆ ಕಾಂಗ್ರೆಸ್ ತಮ್ಮ ತೊಂದರೆ ಕೊಡ್ತಂತ ಹೇಳಿ ಅವ್ರಿಗೆ ಸಹಾಯ ಮಾಡೋಕೆ ಹೋಗಿಲ್ಲ. ಕಡೆಗೆ ಅಲ್ಲಿ ಇದ್ದಂತ ವಿಶ್ವನಾಥ್ ಪಡುಕೋಣೆ ಇರ್ಬೋದು,
ಪ್ರವೀಣ್ ಪಡುಕೋಣೆ ಇರ್ಬೋದು, ಹಾಗೆ ತುಂಬಾ ಜನ, ಒಂದು 25 ಜನರಿಗೆ ಪಾಪ ಅವರಿಗೆ ಆ ಕೇಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಕೇಳಬೇಕು, ಅವ್ರ ಹತ್ರ ನೀವು ಮಾತಾಡಿ, ಅವರನ್ನ ನಾವೆಲ್ಲ ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಮಾತಾಡ್ಕೊಂಡು ಅವರನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡ್ತಾವೆ. ಮತ್ತು ಒಂದು 3-4 ದಿವಸದಲ್ಲಿ ಅವರಿಗೆ ಬೇರೆ ಮಾಡಿ ಹೊರತರುವಂತ ಕೆಲಸವನ್ನು ನಾವು ಮಾಡ್ತಾವೆ. ಅವರದ್ದೆಲ್ಲರೂ ಕೇಳಿ, ಅವರಿಗೆ ರಕ್ಷಣೆ ಇಲ್ಲ. ಇಲ್ಲಿ ಒಬ್ಬ ಕೊಲ್ಲೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷ ಇದ್ದಾರೆ, ಜಗದೀಶ್ ಕೊಲ್ಲೂರು. ಮೊನ್ನೆ ಅವರಿಗೆ ಪೋಕ್ಸೋ ಕೇಸಲ್ಲಿ ಸುಳ್ಳು ಕೇಸ್ ಹಾಕಿದ್ರು. ಆ ಸುಳ್ಳು ಕೇಸ್ ಆದಾಗ ಇಡೀ ಹೇಳೋದು ಅವರ ಜೀವನವನ್ನೇ ಸಮಾಜಕ್ಕೆ, ಪಕ್ಷಕ್ಕೆ, ಸಂಘಟನೆ ಕೊಟ್ಟವರು. ಅವರು ಮೊನ್ನೆ ಪೋಕ್ಸೋ ಕೇಸಲ್ಲಿ ಫಿಕ್ಸ್ ಆದವಾಗ ಈ ಮನುಷ್ಯವರು ಅವ್ರ ಸಹಾಯಕ್ಕೆ ಬರಲಿಲ್ಲ. ಕಡೆಗೆ ಏನೇನೋ ಮಾತುಕತೆ ಮಾಡಿ, ಡಿಪಾರ್ಟ್ಮೆಂಟ್ ಮಾತುಕತೆ ಮಾಡಿ, ಸರೆಂಡರ್ ಮಾಡಿ ಕೇಸಿನಿಂದ ಮುಕ್ತ ಮಾಡುವಂತ ಕೆಲಸವನ್ನ ನಾವು ಮಾಡ್ತು. ಅದರ ನಂತರ ಅಲ್ಲಿ ಕುಂದಾಪುರದಿಂದ ಬರುವಾಗ ನಾಳದ ಹುಡುಗ ಬಸ್ಸಿನಲ್ಲಿ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿ ಗಲಾಟೆ ಆಯ್ತು, ಕೇಸ್ ಆಯ್ತು. ಕೇಸ್ ಆದ್ಮೇಲೆ ಇವರು ಪ್ರಚಾರಕ್ಕೋಸ್ಕರ ಕುಂದಾಪುರ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ರಾತ್ರಿ ನಾ ಧರಣಿ ಕೂತ್ಕೊಂಡಿದ್ದೇನೆ, ನಾ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿ ಈ ಪ್ರತಿಭಟನೆ ಮಾಡ್ತಾ ಅಂತ ಹೇಳಿ ಆ ಹುಡುಗನ ಅರೆಸ್ಟ್ ಮಾಡಿದ್ರು. ಕಡೆಗೆ ಪಾಪ ಅವರಿಗೆ 4ನೇ ದಿವಸನೇ ಬಿಟ್ಟಿದ್ರು. ಅವರಿಗೆ ಏನೋ ಮಾತುಕತೆ ಮಾಡಿ ಕಡೆಗೆ 3 ತಿಂಗಳ ಮೇಲೆ ಅಲ್ಲಿ ಜೈಲು ಆಯ್ತು. ಇವರ ಪ್ರತಿಭಟನೆಗೆ ಕೂತ್ಕೊಳ್ಳೋದಕ್ಕೋಸ್ಕರ 3 ತಿಂಗಳು ಜೈಲು. ಆ ಮನುಷ್ಯ 3 ತಿಂಗಳು ಆ ಹುಡುಗ ಜೈಲಾಗಿದ್ದ. 1 ದಿನ ಮಾತಾಡ್ಸೋಕೋಯ್ತು, 1 ದಿನ. ನಮ್ಮ ವಿಶ್ವನಾಥ್ ಪಡುಕೋಣೆ, ಪ್ರವೀಣ್ ಪಡುಕೋಣೆ ಟೀಮ್ ಅವರು ಜೈಲಿಗೆ ಹೋಗಿ ಮನೆಗೆ ಬಂದರು, ಅವ್ರಿಗೆ ಮಾತಾಡ್ಸೋಕೋಯ್ಲ್ಲ. ಆ ಜಗದೀಶ್ ಗೋಲ್ ಅವರು ಪೋಕ್ಸೋ ಕೇಸಲ್ಲಿ ಬಿಟ್ಟು ಮನೆಗೆ ಬಂದವರು ಮಾತಾಡ್ಸೋಕೋಯ್ಲ್ಲ. ಯಾರು ಪಕ್ಷ ಉಚ್ಚಾಟನೆ ಮಾಡ್ಬೇಕಾದ್ರೆ ಯಾರಲ್ಲ, ನೀವು ಆಲೋಚನೆ ಮಾಡಿ. ನನ್ನನ್ನು ಉಚ್ಚಾಟನೆ ಮಾಡುದ? ನಾನೇನ್ ತಪ್ಪು ಮಾಡಿದ್ದೆ ಅಂದಾರು? ಮೊನ್ನೆ ಗೊಂಗೊಳ್ಳಿ ಚುನಾವಣೆ ಆಯ್ತು, ಗೊಂಗೊಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆ ಆಯ್ತು. ನಾಳೆಗೆ ಚುನಾವಣೆ. ಇವತ್ತು ಈ ಮನುಷ್ಯ ಕಾವರಾಡಿಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಮೀಟಿಂಗ್ ನಾಳೆ ಚುನಾವಣೆ ಅಂದ್ರೆ ಕಾರ್ಯಕರ್ತರ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ನಾನು ಹೇಳ್ತಕ್ಕಂಥದ್ದು ಏನು ಕೇಳ್ರೆ, ಏನು ಹೋರಾಟ ಇಲ್ಲಿ, ಏನು ಪಕ್ಷಕ್ಕೆ ವ್ಯವಸ್ಥೆ ಇಲ್ಲಿ, ಯಾವುದೋ ಕಾರಣಗಳಿಂದ ಒಬ್ಬರು ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ. ಆ ಕೊಟ್ಟಿರ್ತಕ್ಕಂಥ ಆ ಟಿಕೆಟ್ ಅನ್ನು ಶಾಸಕರ ಮೇಲೆ ಸಣ್ಣ ಪುಟ್ಟ ತಪ್ಪಾರು ಸಹ ನಾವು ಮನೆ ಹೋಗಿ ಕೇಳ್ಬೇಕು. ನಮ್ಮ ಪಕ್ಷ MLA ಚಿಲ್ಲಿಯ ಆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಕಾರ್ಯಕರ್ತರು ಮೆಟ್ಟಿದ್ದಾರೆ. ಇದೇ ವಿಶ್ವನಾಥ್ ಪಡುಕೋಣೆಗೆ ಮೊನ್ನೆ ಮತ್ತೆ ಪುನಃ ಹೋಗಿ ಧಮಕಿ ಹಾಕಿದ್ದಾರೆ. ನಿನ್ನನ್ನು ಇನ್ನೊಂದ್ಸಲ ಜೈಲಿಗೆ ಕಳಿಸ್ತೇನೆ ಹೇಳಿ. ವಿಶ್ವನಾಥ್ ಪಡುಕೋಣೆ ಟಿವಿಗೆ ಮೊನ್ನೆ ಹೇಳಿದ್ದಾರೆ, ನೀನು ಇನ್ನು ಹಡ ಮಾಡಿದರೆ ನಿಮ್ಮ ರೆಕಾರ್ಡ್ ಇದೆ. ಬಗ್ಗೆ ಅವರು ಈ ಶಾಸಕರು ನಿನ್ನ ಜೈಲಿಗೆ ಕಳಿಸ್ತಾರೆ ಬಗ್ಗೆ ರೆಕಾರ್ಡ್ ಅಂತ ಉಂಟು. ರೆಕಾರ್ಡ್ 5-10 ನಿಮಿಷ ಮಾತಾಡಿದ್ದಾರೆ, ರೆಕಾರ್ಡ್ ಇದೆ. ವಿಶ್ವನಾಥ್ ಪಡುಕೋಣೆಯನ್ನ ಜೈಲಿಗೆ ಕಳಿಸ್ತಾರೆ ಹೇಳಿ. ಅವ್ರು ಜೈಲಿಗೆ ಬಂದವರಿಗೆ ಗೊತ್ತಿಲ್ಲ, ಅವ್ರು ಜೈಲಿಗೆ ಬಂದವರಿಗೆ ಗೊತ್ತಿಲ್ಲ. ಇವ್ರು ಯಾವುದೋ ಹೊರಟಾಗಿದ್ದರು. ಇದು ಖಾಲಿ ನಾನು ಬರಿಗಾಲ ಸಂತ, ದುಡ್ಡು ಬೇಕಂತ, ಪೂರ್ತಿ ನಂಗೆ ಬೇಕಂದ್ರೆ ಏನ್ ಮಾಡುದು? ಈಗ ನಾವು ಕಾರ್ಯಕರ್ತ ಎಲ್ಲಿ ಹೋಗೋದು? ಕಾರ್ಯಕರ್ತ ಎಲ್ಲಿ ಹೋಗೋದು? ಪಾಪ ನಮ್ಮ ಬೂತ್ ಸಮಿತಿ ಅಧ್ಯಕ್ಷರು ಎಷ್ಟು ಕಷ್ಟ ಆಗಿದ್ದಾರೆ, ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟ ಆಗಿದ್ದಾರೆ, ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಎಷ್ಟು ಕಷ್ಟ ಆಗಿದ್ದಾರೆ, ಪಕ್ಷದ ಬೇರೆ ಬೇರೆ ಪದಾಧಿಕಾರಿಗಳು ಪಾಪ ಅವರಿಗೆ ಮೀಟಿಂಗ್ ಕರೆದುಕೊಂಡು ಓಡಿ ಬರ್ತಾರೆ. ಪೆಟ್ರೋಲಿಗೆ ದುಡ್ಡು ಇರುದಿಲ್ಲ, ಕೆಲಸ ಎಲ್ಲ ಡೀಸೆಲ್ ದುಡ್ಡು ಇರುದಿಲ್ಲ, ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ತಲೆ ಮೇಲೆ ಹೊತ್ಕೊಂಡು ಬಡವರು ಮನೆ ಹುಡುಗ ಹೇಳಿ ತಲೆ ಮೇಲೆ ಹೊತ್ಕೊಂಡು ಕೆಲಸಿದ್ದಾರೆ. ಅಂದ್ರೆ ಇದೆಲ್ಲ ವಿಚಾರಗಳನ್ನು ನೀವು ಮಾಡಿ. ಯಾಕೆ ಕಂಡ್ರೆ ನಾನು ಆಡಿರ್ತಕ್ಕಂಥ ಮಾತು ನಾನು ಪ್ರಮಾಣಕ್ಕೆ ಸರಿಯಾಗಿ ಮಾತಾಡ್ತಾ ಇರ್ತೀನಿ. ನನ್ನ ಸ್ವಾರ್ಥಕ್ಕಾಗಿ ನಾನು ಮಾತಾಡ್ತಾ ಇಲ್ಲ. ನಾನು ಮುಂದಿನ ದಿವಸಗಳಲ್ಲಿ ನಾನು ಏನ್ ಆಗ್ಬೇಕಂತ ನಾನು ಆಸೆ ಪಡುವುದಿಲ್ಲ. ದೇವರು ಕೊಟ್ಟಂತ ವರವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ದೇವರು ನಂಗೆ ಏನು ಆಶೀರ್ವಾದ ಮಾಡ್ತದೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ನಾನು MLA ಆಗ್ಬೇಕು, MLC ಆಗ್ಬೇಕು, MP ಆಗ್ಬೇಕು. ನಾನು ಹಣೆಯಲ್ಲಿ ಬರೆದಿದ್ದ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಇದು ಯಾಕೆ ಮಾಡಿದರೆ ಕೇಳ್ರೆ,
ಎಲ್ಲಾರು ದೀಪಕ್ ಕುಮಾರ್ ಶೆಟ್ಟಿ 2028ಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಾರೋ? ಇನ್ನೊಂದು, ಈ ಎಂಪಿಯರ್ ಬರುವಾಗ ನಾನೇ ಮುಂದಿರ್ತಲ್ಲ, ಇನ್ನು ಎಂಪಿಯರಿಗೆ ದೀಪಕ್ ಶೆಟ್ಟಿ ಸಂಬಂಧವನ್ನ ಇಲ್ಲಿಗೆ ಕರ್ತ ಮಾಡ್ಬೇಕಂತೇಳಿ, ಮುಗಿಸ್ಬೇಕಂತೇಳಿ, ಅದು ಒಂದು ರೀತಿಯ ಆಲೋಚನೆ. ಇಷ್ಟವರೆಗೂ ಸಹ ಯಾವುದೇ ವಿಚಾರಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾನು ಬಿಟ್ಕೊಟ್ಟಿಲ್ಲ. ಈಗ ಏನಾಯ್ತು ನಂಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುವಂತದ್ದು, ಮತ್ತೆ ಸಂಘಟನೆ ಬೇರೆ ಬೇರೆ ಕೆಲಸ, ನಾವು ಯಾವ ಕೆಲಸ ಬೇಕಿದ್ರು ಸಹ ನಾನು ಮಾಡಿದ್ದೇನೆ. ಅತ್ಯಂತ ನೋವು, ಯಾಕೆ ಕಂಡ್ರೆ ಎಲ್ಲ ಕೇಳ್ತಾರೆ ಕಣ್ಣು, ಎಲ್ಲರೂ ಪ್ರತಿಯೊಬ್ಬ. ನಾನು ಕೇಳುತ್ತೆ, ನನಗೆ ಮೊನ್ನೆ ಗೊತ್ತಾದ್ರು, ಆ ಉಚ್ಚಾಟನೆಯಲ್ಲಿ ಬಂದವಾಗ ಸಾವಿರಾರು ಫೋನ್ಗಳು ಬಂತು. ದೀಪಕ್ ಶೆಟ್ಟಿ ನಾವು ನಿಮ್ಮ ಒಟ್ಟಿಗಿದ್ದೇವೆ. ಪಾಪ ಹೆದರಿಕೆ, ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ ಕೆಲಸ ಮಾಡುವವರು, MLA ಲೆಟರ್ ಬೇಕಾದವರು ಬೇರೆ ಬೇರೆ ಇದ್ದಾರೆ. ಹೋಗಿ ಕೋರಿಯರು ಪಾಪ ಅಲ್ಲಿ ಬತ್ತೇಗ, ಹೋಗಿ ಕೋರಿಗೆ ಬತ್ತೇಗ, ಹೋಗಿ ಕೋರಿಗೆ ಬತ್ತೆ. ನನಗ ಹೋಗಿ ಕೋರಿ ವಿಚಾರದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು 1 ರೂಪಾಯಿ ಯಾರು ಕೊಡ್ಲಿಲ್ಲ. ನನ್ನ ಅಧಿಕಾರ ಇದೆ. ಸುಕುಮಾರ್ ಶೆಟ್ಟಿ ಅಧ್ಯಕ್ಷರಾಗಿದ್ದ, ಶಾಸಕರಾಗಿದ್ದವಾಗ 5 ವರ್ಷ ಸರ್ಕಾರ ಇತ್ತು, ಶಾಸಕರಿದ್ದರು. ಅವಾಗಲೂ ಹೋಗಿ ನಾನು ಹೇಳಿ ಬಂದ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನಾನು ಹೋಗಿ ಅಲ್ಲಿ ನಂಗೆ ಇಂತಿಷ್ಟು % ಕೊಡ್ಬೇಕು ಅಂತೇಳಿ. ಆದ್ರೆ ಇವತ್ತು ಬೈಂದೂರಿನಲ್ಲಿ 7 ಹೋಗಿ ಕೊರೆ ಇದೆ. ಎಲ್ಲರದು ಕುಚ್ಚು ಕುಚ್ಚು ಹೋತಾ ಹೇ. ಎಲ್ರದ್ದು ಹೇಳಿದ್ರೆ ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ, ಇವತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಿರೋದು ಯಾರ ಮೇಲೆ ನಿಮ್ಗೆ ಗೊತ್ತಿದೆ. ಅವರೇ ಇವತ್ತು ನಾನೇನು ಮಾತಾಡ್ತಿದ್ದೇನೆ. ಇವತ್ತು ಒಂದು ಹೊಯ್ಗೆ ಕೋರಿಗೆ ಒಬ್ಬರಿಗೆ ತಿಂಗಳಿಗೆ 5 ಲಕ್ಷ. 7 ಹೊಯ್ಗೆ ಕೋರಿಗೆ ಎಷ್ಟಾಯ್ತು? ಒಂದು ತಿಂಗಳಿಗೆ 35 ಲಕ್ಷ. ಈ ಬೈಂದೂರು ಕ್ಷೇತ್ರದ ಏನ್ ಬಂದ್ರು ಇವರಿಗೆ ಕೊಡ್ತಾರೆ ಪೂರ. ಇವತ್ತು ಹೊಯ್ಗೆಗೆ 13,000 ರೂಪಾಯಿ ರೇಟ್ ಆದಂಗೆ ಒಬ್ಬರಿಗೆ 5 ಲಕ್ಷ, ಒಬ್ಬರಿಗೆ 3 ಲಕ್ಷ, ಒಬ್ಬರಿಗೆ 2 ಲಕ್ಷ, 1 ಲಕ್ಷ, 25,000, 50,000, ಆ ದೋಣಿ ಈ ದೋಣಿ. ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಗಳು ಮಿತಿ ಮೀರ್ತಾ ಇದೆ ಕಡೆ. ಯಾರು ಒಳ್ಳೆಯರಿದ್ದಾರೆ? ನಾನೇನು ಸತ್ಯ ಹರಿಸೋದು ನಾನು ಹೇಳುದಿಲ್ಲ. ನಾನೇನು ಬಹಳ ದೇವರ ಎಳೆದು ಬಂದಿರ್ತಕ್ಕಂಥ ಸತ್ಯ ಹರಿಸೋದು ಅಂತಲ್ಲ. ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಇವತ್ತು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟಿ ಇದ್ರು, ಏನು ಅವರು ಶಾಸಕರಾಗಿ ಯಾರದೇ 1 ರೂಪಾಯಿನವ್ರು ಮುಟ್ಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರು ಅವರು 1 ರೂಪಾಯಿಯನ್ನು ಯಾವುದೇ ಇರೋದು ಮುಟ್ಲಿಲ್ಲ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರು 5 ರೂಪಾಯಿ ಮುಟ್ಲಿಲ್ಲ. ನಾನು ಹೇಳ್ತಕ್ಕಂಥದ್ದು, ನನ್ ಕಷ್ಟ ಇತ್ತಂದ್ರೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹೋಗುದಾ? ಹಣ ಮಾಡ್ಲಿಕ್ಕೆ ಹೋಗುದಾ? ನಮ್ಮ ಕಾರ್ಯಕರ್ತರು ನೋಡ್ಬೇಕಲ್ಲ. ಕಾರ್ಯಕರ್ತ ಇದಕ್ಕೆ ಜಾಸ್ತಿ ಕಷ್ಟ ಇರ್ತಲ್ಲ ಪಾಪ. ಆದ್ರಿಂದ ಬಹಳ ನೋವು. ಯಾಕೆ ಕೇಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಂಡಲಾಧ್ಯಕ್ಷರು ನಂಗೆ ಏನು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಜಿಲ್ಲೆ ಮತ್ತು ರಾಜ್ಯವನ್ನು ಸಂಪರ್ಕ ಮಾಡಿದವಾಗ ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಮಂಡಲಾಧ್ಯಕ್ಷರಿಗಿಲ್ಲ. ಬರುವುದು ಅವರ ವ್ಯಾಪ್ತಿಗೆ ಬರುವುದಿಲ್ಲ. ನನ್ನೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ, 13 ವರ್ಷಗಳಿಂದ ಬಿಜೆಪಿಯನ್ನು ಕಟ್ಟಿದ್ದೇವೆ. ಈ ಪಕ್ಷ ಬೆಳೀಲಿಕ್ಕೆ ಕಟ್ಟಲಿಕ್ಕೆ ಹಿಂದಿನವರದು ಸಹ ಇದೆ. ಅದೇ ರೀತಿಯಲ್ಲಿ ಸುಕುಮಾರ್ ಶೆಟ್ಟಿ ಅವರ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟ, ಈ ಪಕ್ಷ ಕಟ್ಟಲಿಕ್ಕೆ ಅವರ ಸಹಾಯ, ಸಂಪತ್ತು ಎಲ್ಲವನ್ನೂ ವಿನಿಯೋಗ ಮಾಡಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಇವತ್ತು ಇಲ್ಲೇ ಇರ್ಬೋದು, ಬಟ್ ಅವರು ಈ ಪಕ್ಷ ದುಡಿಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕಾಣಿಕೆ ಇದೆ. ಆದ್ರಿಂದ ನನ್ನೆಲ್ಲ ಕಾರ್ಯಕರ್ತರಿಗೆ ನಾವು ಯಾವತ್ತು ಬಿಜೆಪಿ, ಅದಕ್ಕೆ ನಾವೆಲ್ಲ ಹೇಳಿದ್ದೇವೆ, ಭಾರತೀಯ ಜನತಾ ಪಕ್ಷದ ಶಾಲೆ ಕಡ್ಡಾಯ ಮಾಡ್ತಾ ಇದ್ದೇವೆ. ಏನು ಸುರೇಂದ್ರ ಪಕ್ಷ ಯಾರ ಮನೆ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿ ಅಲ್ಲ. ಮುಂದಿನ ದಿವಸಗಳಲ್ಲೂ ಸಹ ನಾವು ಭಾರತೀಯ ಜನತಾ ಪಕ್ಷ ಈ 4 ಅಕ್ಷರ ಗೀಚಿ ಕಳಿಸ್ರು ಕೂಡಲೇ ಅದಕ್ಕೆಲ್ಲ ಬರೀತಾ
ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದೇವೆ. ಯಾರು ಇವನು? ನಾವು ಕಾರ್ಯಕರ್ತರ ಹೃದಯದಲ್ಲಿದ್ದೇವೆ. ಆ ಕಾರ್ಯಕರ್ತರನ್ನು ಉಚ್ಚಾಟನೆ ಮಾಡಲಿ. ಹೃದಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು ದೀಪಕ್ ಶೆಟ್ಟರ್ ನಿಮ್ಮನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ಖಂಡಿತವಾಗಿ ರಾಜಕೀಯ ಮಾಡುವುದಿಲ್ಲ. ಈ 4 ಕೋಟಿ ಬಗ್ಗೆ ಕೂಕೊಂಡು ಪಕ್ಷ ವಿರೋಧ ಚಟುವಟಿಕೆಯ ಶಿಸ್ತು ಕ್ರಮ ಅಲ್ಲ ಇದು. ಇದು ದ್ವೇಷದ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯನ್ನು ಮುಗಿಸಬೇಕಂತ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯ ನನಗೆ ದೇವರ ಸಹಾಯ ಇರುವವರೆಗೆ, ಕಾರ್ಯಕರ್ತರ ಸಹಾಯ ಇರುವವರೆಗೆ ಖಂಡಿತವಾಗಿ ನನ್ನನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೆ. ಕೊನೆಗೆ ಇನ್ನೊಂದು ವಿಚಾರಕ್ಕೆ ಬರ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಇನ್ನೂ ಇದೆ. ಯಾಕೆ ಕಂಡ್ರೆ ಮೊನ್ನೆ ಕಳೆದ 1 ವರ್ಷದ ಹಿಂದೆ ಶಾಸಕರು ನಾಡಾ ಪಂಚಾಯತಿಗೆ ಹೋದರು. ನಾಡಾ ಪಂಚಾಯತಿಗೆ ಹೋಗಿ ಅಲ್ಲಿ ಬ್ಲಾಕ್ ಅಧ್ಯಕ್ಷದಲ್ಲಿ ಅರವಿಂದ್ ಪೂಜಾರಿ ಅಂದರೆ ಒಬ್ಬ ಬಿಜೆಪಿಯ ಶಾಸಕ ಹೋಗಿ ಕಾಂಗ್ರೆಸ್ಸಿನ ಕಾರ ತುಪ್ಪುಕೊಂಡ ಕಾರತ್ಕೊಂಡು ತಿರುಗದು. ಅವ ಹೇಳಂತ ನಂಗೆ ಒಬ್ಬ ಚಿಕ್ಕದಲ್ಲಿ ಹೇಳುವ ನಮ್ಮ ಶಾಸಕ ನೀತಕ ತಿಳಿಸುವ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ನಾನು ಬ್ಲಾಕ್ ಅಧ್ಯಕ್ಷ MLA ಬೇಡ ಅಂದೇಳಿ ಹೇಳಿದೆ. ಇಲ್ಲ, ಏನ್ ತೊಂದರೆ ಇಲ್ಲ, ನಾ ಕೂತ್ಕೊಳ್ತೀನಿ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿಯ ಕಾರ್ಯಕರ್ತರು ಏನು ಉತ್ತರ ಕೊಡ್ಬೇಕು? ತುಂಬಾ ಜನ ಬುಗಿಲೆ ಬಿಟ್ರು. ನೀವೇ ಕಾಂಗ್ರೆಸ್ ಕಾರ್ಯ ತಿರುಗುತ್ತಾರೆ, ನಮ್ಗೆ ಯಾಕೆ ಪಕ್ಷ, ನಮ್ಗೆ ಯಾಕೆ ದಿಷ್ಟೂರ, ನಮ್ಗೆ ಯಾಕೆ ಹೋರಾಟ? ಏನು ವಿಪರ್ಯಾಸ ಇದು? ಆದ್ರೆ ಮೊನ್ನೆ ನನ್ನನ್ನು ಕುತ್ತಿಗೆ ಕೈ ಹಾಕಿ ದೂಡಾಗದವಾಗ ಸಹ ಆವಾಗ ಎಲ್ಲ ಮಾಧ್ಯಮದವ್ರ ನಂತರ ಸ್ಟೇಟ್ಮೆಂಟ್ ನನಗೆ ಕೊಡ್ಲಿಕ್ಕೆ ಹೇಳ್ರು. ಯಾರು ಒಬ್ಬ MLA ಕುತ್ತಿಗೆ ಕೈ ಹಾಕಿ ದೂಡಾಗ್ತಾರ? ಆ ಸಮಯದಲ್ಲಿ ಎಲ್ಲರೂ ಕೇಳ್ರು. ಅವಳಿಗೆ ನನ್ನ ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರೆಲ್ಲ ಫೋನ್ ಮಾಡಿದ್ರು, ಈ ಪಕ್ಷಕ್ಕೆ ಏನೇ ಇರಲಿ ಒಂದು ಮಾಧ್ಯಮದ ಮುಂದೆ ಹೋಗ್ಬೇಡಿ, ಪಕ್ಷ ಹಾಳಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಿರಿಯರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಎಲ್ಲೂ ತುಟಿ ಬಿಚ್ಚಲಿಲ್ಲ. ಅದನ್ನ ಸುಮ್ಮನೆ ಹಾಕೊಂಡೆ ಪಕ್ಷಕ್ಕೋಸ್ಕರ. ಯಾರನ್ನು ಉಚ್ಚಾಟನೆ ಮಾಡ್ಬೇಕು ನೀವೇ ಹೇಳಿ. ಒಬ್ಬ ಮಂಡಲ ಅಧ್ಯಕ್ಷರ ಮೇಲೆ ಹಲ್ಲೆ ಆದಾಗ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಆದ್ರೆ ಏನು ವಿಪರ್ಯಾಸ? ನನಗೆ ಗೊತ್ತಿತ್ತು. ಯಾಕೆ ಕಂಡ್ರೆ ಬರಿಗಾಲ ಸಂತ ಯಾವಾಗ ಬೈಂದೂರಿಗೆ ಪ್ರವೇಶ ಮಾಡೋ ಆ ದಿವಸವೇ ಬೈಂದೂರಿಗೆ ಬರಗಾಲ ಬಂದಿದೆ, ಕಾರ್ಯಕರ್ತರಿಗೆ ಬರಗಾಲ ಬಂದಿದೆ. ಊರ ದುಡ್ಡು ನಮ್ಗೆ ಬೇಕಂತ ಹೇಳಿದ್ರೆ ಹುಡುಗರ ಕತ್ತಿ ಇರ್ತದೆ. ಬರಗಾಲ ಬತ್ತಿಲ್ಲ ಹೇಳಲಿಕ್ಕೆ? ಬರಗಾಲ ಬರುತ್ತೆ ಹೇಳಿ. ಈ ಸಲದ ಸಹ ನಾನು ಬೈಂದೂರು ಉತ್ಸವದ ಬಗ್ಗೆ ನಾನು ಮಾತನಾಡುದಿಲ್ಲ. ಯಾಕೆಂದ್ರೆ ನನ್ನ ಕೆಲಸ ಅಲ್ಲ. ಅರೆ ನನಗೆ ಅವಮಾನ ಮಾಡ್ರಿ ಕೆಲಸ ಅಲ್ಲ. ಇನ್ವಿಟೇಷನ್ ಯಾಕೆ ಅವಮಾನ ಮಾಡ್ರು. ನಾನು ಕೇಳುದು ಬೈಂದೂರು ಉತ್ಸವ ಮಾಡ್ಲಿಕ್ಕೆ ಒಂದು ಕಾರಣಗಳು ಬೇಕು. ನನಗೆ ಆ ಬೈಂದೂರು ಉತ್ಸವ ಮಾಡುವ ನೈತಿಕತೆ ಬೇಕು. ನಂಗೆ ನೀವೊಂದು ಮನೆ ಕಟ್ತೀರಿ, ನೀವೀಗ ಗೃಹ ಪ್ರವೇಶ ಯಾವಾಗ ಮಾಡ್ತೀರಿ? ಎಲ್ಲ ಪೂರ್ತಿ ಕೆಲಸ ಆದ್ಮೇಲೆ ಗೃಹ ಪ್ರವೇಶ ಮಾಡ್ತೀರಿ. ಈ ಮನುಷ್ಯ ಇನ್ನೂ 2.5 ವರ್ಷ ಯಾರ ಶಾಸಕರಾಗಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಏನೂ ಮಾಡಲಿಲ್ಲ. ನಮ್ದೇ ದುಡ್ಡು ಕಿಸೆ ಕಣ್ಣದು ಬಿಟ್ರೆ, ಅಲ್ಲೆಲ್ಲ ಕಾಮಗಾರಿಗಳ ದುಡ್ಡು, ಹೊಯ್ಗೆ ದುಡ್ಡು ಕಿಸೆ ಕಣ್ಣದು ಬಿಟ್ರೆ ಬೈಂದೂರಿಗೆ ಏನೂ ಮಾಡುತ್ತಿಲ್ಲ, ಏನೇನು ಮಾಡಲಿಲ್ಲ. ಈಗ ಬೈಂದೂರು ಉತ್ಸವ ಒಬ್ಬ ಶಾಸಕ, ಅವನಿಂದ ರಸ್ತೆಗಳಾಗಬೇಕು, ವೆಂಕಟ ಡ್ಯಾಮ್ಗಳಾಗಬೇಕು, ಬೇರೆ ಬೇರೆ ಕೆಲಸಗಳಾಗಬೇಕು, ಅಭಿವೃದ್ಧಿ ಮಾಡಿರ್ಬೇಕು, ಹೆಸರ್ಬೇಕು, ಅಂತದ್ ಮಾಡಿದೆ ಇಂಥದ್ದು ಮಾಡಿದೆ ಅಂತೇಳಿ. ಇದು ಏನೂ ಇಲ್ಲ, ಎಂಥದ್ದು ಇಲ್ಲದೆ ನಾನು ಬೈಂದೂರು ಉತ್ಸವ ಮಾಡ್ತೇನೆ. ಏನ್ ಪೇಜ್ 94C ಜನರ ಗಲಾಟೆ, ಅಕ್ರಮ ಸಕ್ರಮ ಗಲಾಟೆ, ಅದ್ರ ಜೊತೆಗೆ ಬೇರೆ ಬೇರೆ ಈ ರೈತರ ಸಮಸ್ಯೆಗಳು. ಇನ್ನು ಕೊನೆಯಲ್ಲಿ ಬರ್ತಾರೆ ಪಟ್ಟಣ ಪಂಚಾಯತ್ ವಿಚಾರದಲ್ಲಿ. ನಾನು ಈ ಪಟ್ಟಣ ಪಂಚಾಯತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಬಿಜೆಪಿ ಕಾಲದಲ್ಲೇ ಪಟ್ಟಣ ಪಂಚಾಯತ್ ಘೋಷಣೆ ಆಗಿದೆ. ನಿಜವಾಗಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದು. ಆ ವಿಚಾರ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ ನಾನು.
ಆದ್ಮೇಲೆ ಅದನ್ನು ಸ್ವಾಗತ ಮಾಡಬೇಕಾದಂತ ಅವಶ್ಯಕತೆ ನಂಗೆ ಬಂದಿದೆ ಅಧ್ಯಕ್ಷರಾಗಿ. ಸುಮಾರು 3-4 ವರ್ಷಗಳ ಕಾಲ ಪಟ್ಟಣ ಪಂಚಾಯತ್ ಆಯ್ತು. ನಾವೆಲ್ಲ ಅನ್ಕೊಂಡಿದ್ದೇವೆ ಪಟ್ಟಣ ಪಂಚಾಯತ್ ಆದ್ರೆ ಏನೋ ಒಳ್ಳೇದಾಗ್ತದೆ, ಅನುದಾನ ಕೋಟಿಗಟ್ಟಲೆ ಅನುದಾನ ಬರ್ತದೆ, ನಮ್ಗೆಲ್ಲ ಒಳ್ಳೇದಾಗುತ್ತೆ. 4-5 ವರ್ಷ ನೋಡುವಾಗ ಅದರಿಂದ ಕಬ್ಬಿಣದ ಕಡಲೆ ಬಿಟ್ಟರೆ ಏನೂ ಆಗಿಲ್ಲ. ಅನೇಕ ರೈತ ಬಾಂಧವರು, ನಮ್ಮ ಅರುಣ್ ಕುಮಾರ್ ಶಿರೂರ್ ಅವರು, ನಮ್ಮ ವೀರಭದ್ರ ಗಾಣಿಗ ಅವರು, ಪದ್ಮಾಕ್ಷ ಅವರು, ಗೋಳಿಬೇರು ಅವರು, ಲಿಮೋನ್ ಅವರು, ಮತ್ತೆ ಬೇರೆ ಬೇರೆ ನಮ್ಮ ಟೀಮ್ ದೇವಪ್ಪ ಮರಾಠಿ ಅವರು, ಬೇರೆ ಬೇರೆ ಎಲ್ಲ ಒಟ್ಟಾಗಿ ಬಂದುಕೊಂಡು ಈ ಸಲ ಒಂದು ಈ ಪಟ್ಟಣ ಪಂಚಾಯತ್ ಅನ್ನು ತೆಗೆದು ಪಂಚಾಯತ್ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲ ನಮ್ಮ ಮನೆಗೆ ಒಂದು 100 ಜನ ನಾನು ಹೇಳಿದೆ. ಯಾಕೆಂದ್ರೆ ನಮ್ಮ ಟ್ರೇಡ್ನಲ್ಲಿ ಆದ್ದು ಮರ್ರೆ ಮತ್ತೆ ಸಮಾಲ ನಾಯಕತ್ವ ವಹಿಸ್ಕೊಂಡು ಸಮಾಲ ಅಂತ ಹೇಳಿ. ಇಲ್ಲ ದೀಪಕ್ ಶೆಟ್ರೆ, ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ, ನೀವು ನೇತೃತ್ವ ತಗೋಬೇಕು ಅಂತ ಹೇಳಿದ್ರು. ಆವಾಗ ನನಗನಿಸ್ತೇನೆ ಕೇಂದ್ರೆ ಒಂದು ತೊಂದರೆ ಆದವಾಗ ಸಹಾಯಕ್ಕೆ ನಿಲ್ಬೇಕಂತ ಕೆಲಸ. ಅವಾಗ ಎಲ್ಲರೂ ಒಟ್ಟಾಗಿ ನಿಲ್ತಾ. ಆವಾಗ ನಾನು ಒಂದು ಮಾತನ್ನು ಹೇಳಿದೆ ಆವಾಗ ಸಮಯದಲ್ಲಿ, ಎಲ್ಲರಿಗೂ ಗೊತ್ತಿದೆ ಅವರು ಇದನ್ನು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು. ಈ ವೇದಿಕೆಯಲ್ಲಿ ಕಾಂಗ್ರೆಸ್ನರಿಗಾಗ್ಲಿ ಬಿಜೆಪಿಯರಿಗಾಗ್ಲಿ ಮುಜುಗರ ತರುವಂತ ಕೆಲಸವನ್ನ ನಾವು ವೇದಿಕೆಯಲ್ಲಿ ಮಾಡಬಾರದು ಅಂತಕ್ಕಂಥ ಮಾತನ್ನ ಹೇಳಿದ್ದೇವೆ. ನಾವು ಯಾವುದೇ ನಮ್ಮ ಶಾಸಕರಿಗಾಗ್ಲಿ, ನಮ್ಮ ಲೋಕಸಭಾ ಸದಸ್ಯರಿಗಾಗ್ಲಿ, ನಮ್ಮ ಕಾಂಗ್ರೆಸ್ಸಿನ ಯಾವುದೇ ಜನನಾಯಕರಿಗಾಗ್ಲಿ ನಾವು ಯಾರಿಗೂ ಮಾತನಾಡಲಿಲ್ಲ. ಒಳ್ಳೆ ಏನ್ ಮಾಡ್ಬೇಕು ಎಲ್ಲರ ಹತ್ರ ಹೋಗಿದ್ದೇವೆ. ಆ ರೈತ ಸಂಘದ ಹೋರಾಟದಲ್ಲಿ ನಾನು ಆ ರೈತರೊಟ್ಟಿಗೆ ಕೂತ್ಕೊಂಡದ್ದು ಅದು ಪಕ್ಷ ವಿರೋಧಿಯ? ನೀನು ಆಲೋಚನೆ ಕೊಡ್ಬೇಕು. ಮೊನ್ನೆ ಹೊರಾಯಿ ಏತ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಹೇಳಿದರು, ಯಾವುದು ರೈತರ ಒಟ್ಟಿಗೆ ಕೂತ್ಕೊಳ್ಳೋದು ಅದು ಪಕ್ಷ ವಿರೋಧಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸರ್, ನಾನು ಒಬ್ಬ ಸಂತ್ರಸ್ತ. ಅದೇ ವೇದಿಕೆಗೆ ಈ ಶಾಸಕರು ಬಂದಿದ್ದಾರೆ, ಕಾಂಗ್ರೆಸ್ನವರು ಬಂದಿದ್ದಾರೆ, ನಮ್ಮ MP ಬಂದಿದ್ದಾರೆ. ಅದು ಬಂದ್ರು. ಅವಾಗ ನಾನು ಕೇಳಿದ ವೇದಿಕೆ ಯಾಕೆ ಬಂದ್ರು? ಅದು ಪಕ್ಷ ವಿರೋಧ ಅಂತ ಅದನ್ನು ವೇದಿಕೆಗೆ. ಒಳಗಿನೊಳಗೆ ನಮ್ಮ ರೈತ ಸಂಘದ ಟೀಮನ್ನು ಹೊಡೆಯಲಿಕ್ಕೂ ಪ್ರಯತ್ನ ಮಾಡಿದ್ರು. ಅದು ವೀರಭದ್ರ ಗಾಣಿಗೆ ಚಂದ ಮಾಡಿ ಹೇಳ್ತಿರೋ ಅದನ್ನ ಅವ್ರಿಗೆ ಫೋನ್ ಮಾಡಿದ್ರು. ಅಂದ್ರೆ ದೀಪಕ್ ಶೆಟ್ಟರ್ ಬದಿಗೆ ಹಿಡಿದ ನಾನು ನಿಮ್ಮ ಒಟ್ಟಿಗೆ ಅಂದ್ರೆ ಎಂತ ಸ್ವಾರ್ಥ ಪಾಪ. ನಾನು ಕೇಳುದು 154 ದಿವಸ ಆ ರೈತರು ಹಳ್ಳಿ ಬಗ್ಗೆ ರೈತರು ಕೂಲಿ ಕೆಲಸ ಬಿಟ್ಕೊಂಡು ಬಂದ್ರು ಪಾಪ. ನಮಗೆ ಪಾಪ ಅವ್ರ ಮನೆ ರಾಜ್ಯಕ್ಕೆ ಪಟ್ಟಣ ಪಂಚಾಯತ್ ಆಗೋ ಜಾಗ ಅಲ್ಲ, ಯಾವುದೋ ಕಾರಣ ಅಂತ ಆಯ್ತು. ಅದು ಸರಿ ಮಾಡ್ಕೊಂಡು ನಮ್ಮ ಪ್ರಯತ್ನ ಒಳಗಿಂದೊಳಗೆ ಕಲ್ಲು ಹಾಕುವಂತ ಕೆಲಸ. ನಂಗೆ ಗೊತ್ತಿದೆ, ಎದುರಿ ಮಾತಾಡೋದು, ಹಿಂದೊಂದು ಹೋಗಿ ಬೇರೆ ಮಾತಾಡೋದು. ನನ್ನಂತ ದಾಖಲೆ ಇದೆ. ಕಾಂಗ್ರೆಸ್ ಲೀಡರ್ ಹತ್ರ ಹೋಗಿ ಮತ್ತೆ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಮಾತನ್ನ ಯಾರ ಹತ್ರ ಹೇಳಿ ನ್ಯೂಸ್ ಇದೆ, ಮಾಹಿತಿ ಇದೆ, ಸಂಬಂಧಪಟ್ಟಿರ್ತಕ್ಕಂಥ ರೆಕಾರ್ಡ್ ಅಂತ ಇದೆ. ಅದನ್ನು ಸಹ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತಾರೆ. ಪಟ್ಟಣ ಪಂಚಾಯತಿಗೆ ಯಾರ್ಯಾರು ಸಮಸ್ಯೆ ಮಾಡಿದ್ದಾರೆ ಆ ದಾಖಲೆ ಸಹ ನನ್ನ ಹತ್ರ ಇದೆ. ಅದನ್ನು ಸಹ ಸೂಕ್ತ ಕಾಲದಲ್ಲಿ ನಾನು ಬಿಡುಗಡೆಗೊಳಿಸ್ತೇನೆ. ರೈತರು ತೊಟ್ಟಿ ಕೂತ್ಕೊಳ್ಳದೆ ಅದು ಪಕ್ಷ ವಿರೋಧಿ ಅಂತ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ. ಬೇಡ ಈಗ ಅಲ್ಲೀಗ ನಮ್ಮ ರಾಜ್ಯದಲ್ಲಿ ಕುಮಾರ್ ಬಂಗಾರಪ್ಪ, BP ಹರೀಶ್, ಮತ್ತೆ ರಮೇಶ್ ಜಾರಕಿಹೊಳಿ ಅವರೆಲ್ಲ ಒಟ್ಟಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಿದ್ರು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅದು ಪಕ್ಷ ವಿರೋಧಿ ಅಲ್ವಾ? ಮೊನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಅವರು, ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ ಅವರು, ಅದೇ ರೀತಿಯಲ್ಲಿ ಇನ್ನೊಬ್ಬರು ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ ಒಟ್ಟಿಗೆ ಮಾಡಿದ್ರು. ಅದನ್ನ ಯಾರು ಗಮನಿಸಿದ್ರೆ ಅವರಿಗೊಂದು ಕಾನೂನು, ನಂಗೊಂದು ಕಾನೂನ? ನನ್ ಗುಬ್ಬಿ ಮೇಲೆ ನಾನು ಗುಬ್ಬಿಯ ನನ್ನ ಮೇಲೆ ಬ್ರಹ್ಮಾಸ್ತ್ರ ಬಿಡಿದವರು. ದೊಡ್ಡವರು ಏನ್ ಮಾಡೋದಕ್ಕೆ ಏನೂ ಇಲ್ಲ. ನಮ್ಮಂತ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪಾಪ ಹೇಳಕ್ಕೆ ಅಂತಲೇ ಕಂಡ. ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನನ್ನ ಮೇಲೆ.
ಕಳಿಸಲ್ಲ. ಬೆಳಗಾಮಲ್ಲಾಗೆ ಲಕ್ಡೌನ್ ಜಾರಕಿಹೊಳಿ ಪಕ್ಷದ ಆದೇಶ ಬಿಟ್ಟು ಅವ್ರಿಗೆ ಕಳಿಸಲ್ಲ. ಏನ್ ಮಾಡ್ಕೊಂಬಕಾಯ್ತು ಕಣ್, ಏನು ಮಾಡಿಲ್ಲ. ನಾನು ಕೇಳೋದು ಪಕ್ಷದ ವಿಚಾರಗಳನ್ನ ನಾನು ಪ್ರಶ್ನೆ ಮಾಡುದಿಲ್ಲ. ಆದ್ರೆ ನಾನೇನ್ ತಪ್ಪು ಮಾಡಿದೆ ಅಂತ, ನಾನೇನ್ ತಪ್ಪು ಮಾಡಿದೆ ನೋಡಿ. ಇವತ್ತು ಯಾಕೆ ಕೇಳಿದ್ರೆ ಇವತ್ತು ಬೈಂದೂರು ಉತ್ಸವ, ಬೈಂದೂರು ಉತ್ಸವದಲ್ಲಿ ಇವತ್ತು ನಮ್ಗೆ ನಿಮ್ಗೆ ಆಗಲೇ ಹೇಳಿದೆ ಗ್ರಾಮೋತ್ಸವ. ಪಾಪ ಆ ಗ್ರಾಮದಲ್ಲಿ ಪಾಪ ಅವ್ರು ಗ್ರಾಮೋತ್ಸವ ಮಾಡ್ತಾರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಪಂಚಾಯತಿಂದ 10,000 ಮತ್ತೆ ಬೇರೆ ಬೇರೆ ಪಾಪ ಕಂಟ್ರಾಕ್ಟರ್ ಹತ್ರ ಆ ಕಲ್ಯಾಣಿ ಹತ್ರ ಒಟ್ಟು ಮಾಡ್ಕೊಂಡು ಗ್ರಾಮೋತ್ಸವ ಮಾಡಪ್ಪ. ಪ್ರತಿ ಗ್ರಾಮದಲ್ಲಿ ನಮ್ ಬೇರೆ ಬೇರೆ ಉತ್ಸವ ಇರುತ್ತದೆ. ಎಂತಕ್ಕೆ ಗ್ರಾಮೋತ್ಸವ? ಅದರಿಂದ ಏನ್ ಸಾಧ್ಯ ಆಗಿದೆ? ಅದೇ ಗ್ರಾಮ ಸಭೆಗೆ ಒಂದೇ, ಗ್ರಾಮೋತ್ಸವ ಒಂದೇ. ಆ ಗ್ರಾಮ ಸಭೆಗೆ ಎಲ್ಲ ಬರ್ತದೆ. ನಾಯಿಗೆ ಇಂಜೆಕ್ಷನ್ ಕೊಡೋರು ಬರ್ತಾರೆ, ನಮ್ಮನ್ನು ಟೆಸ್ಟ್ ಮಾಡೋರು ಬರ್ತಾರೆ, ಎಲ್ಲ ದಿನನಿತ್ಯ ಇತ್ತಲ್ಲಿ. ಅಂತ ಕೊಡು ಎಂತದ್ದು ಇಲ್ಲ ಅಲ್ಲಿ. ಎಂತ ಗ್ರಾಮೋತ್ಸವ? ಕೆಲವು 38 ಪಂಚಾಯತ್ ಇತ್ತು, ಒಂದ್ 25 ಪಂಚಾಯತ್ ಜನವೇ ಇಲ್ಲ, ಒಬ್ರು ಬರ್ಲಲ್ಲ, ಅಧಿಕಾರಿಗಳು ಮಾತ್ರ. ಪಾಪ ಆ ಸಂಜೀವನಿ ಹೆಂಗಸರನ್ನ ಪಾಪ ಮನೆಗಿರೋರು ಅವರಿಗೆ ಸಂಘದ ಹಣ ತಕ್ಕ ಅವ್ರನ್ನ ಪಾಪ ಆ ಬೈಂದೂರು ಉತ್ಸವಕ್ಕೆ ದುಡಿಸೋದು. ಸಂಜೀವನಿ ಹೆಂಗಸರು ಪಾಪ ಆ ಗೌರವದ ಮಹಿಳೆಯರು, ಪಾಪ ಅವರು ಒಳ್ಳೆ ಮಹಿಳೆಯರು, ದುಡಿಮೆಗಾರರು. ಅದ್ರ ಜೊತೆಗೆ ಬೈಂದೂರು ಉತ್ಸವ. ನಾನು ಹೇಳಲ್ಲ, ಒಂದು ಉತ್ಸವ ಮಾಡ್ತಾರೆ 5 ವರ್ಷ ಆಯ್ತು MLA ಆಗಿ. ಈಗ ಜನರಿಗೆ ಏನ್ ಕೊಡುದಿಲ್ಲ. ಈಗ ಎಂತ ಇಲ್ಲ, ಕಾಣಬೇಕಾ? ನಾಳೆಗೆ ಹೋಗಿ 10 ರೂಪಾಯಿ ಕಬ್ಬಿನ ಹಾಲನ್ನ 25 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಗೋಬಿ ಮಂಚೂರಿಯನ 100 ರೂಪಾಯಿ ಕೊಟ್ಟು ತಿನ್ಕೊ ವಾಪಸ್. ಐಸ್ ಕ್ರೀಮ್ ಡೈರಿ ಅತ್ತಪ್ಪ, ಡೈರಿ ಅವ ಏನ್ ಮಾಡ್ತಾರೆ ಪ್ರಚಾರಕ್ಕೆ, ಅವನು 8 ಲಕ್ಷ ರೂಪಾಯಿ ಅವ್ರು ಕೊಡ್ತೇರು. ಅಮೆಜಾನ್ ಪಾರ್ಕ್ 25 ಲಕ್ಷ ಅವ್ರು ಕೊಡ್ತೇರು. ಗಿರಿಜಾ ಸಿಲ್ಕ್ಸ್, ಗೀತಾಂಜಲಿ ಸಿಲ್ಕ್ಸ್ ಅವ್ರ ದುಡ್ಡು ಎಷ್ಟು? ಹಾಗೆ ಸ್ವಲ್ಪ ಇಲ್ಲ. ಒಂದು ಕಡೆ ಸರ್ಕಾರಿ ಕಾರ್ಯಕ್ರಮ, ಒಂದು ಕಡೆ ಸರಕಾರಿ ಕಾರ್ಯಕ್ರಮ. ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಅದನ್ನು ಕೇಳುವವರೇ ಇಲ್ಲ, ಪ್ರಶ್ನೆ ಮಾಡುವವರಿಲ್ಲ. ಎಂತ ಪರಿಸ್ಥಿತಿ ಇದು? ಸರ್ಕಾರಿ ಕಾರ್ಯಕ್ರಮ ಮತ್ತು ಬೇರೆ ಕಡೆ ಡೊನೇಷನ್, ಬೇರೆ ಕಡೆ ಡೊನೇಷನ್ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಡೊನೇಷನ್, ಹಣದ ಲೂಟಿ. ಆ ಸ್ಟಾಲ್ಗಳಿಗೆ ಪಾಪ 25,000 ಕೊಡಿ, 30,000 ಕೊಡಿ. ಎಂತ ಇದೆ? ನಾನು ಹೇಳಲಿಕ್ಕೆ ನಿಮ್ಗೆ, ನಮ್ಗೆ ಬೈಂದೂರು ಉತ್ಸವಕ್ಕೆ ಹೋಗಿ ನಾವೇನಾದ್ರು ಫ್ರೀ ಏನಾದ್ರು ಕಬ್ಬಿನಾರು ಸಿಕ್ಕಿರೋ, ಏನೋ ಟಿಫಿನ್ ಸಿಕ್ಕರು, ಊಟ ಸಿಕ್ಕರು, ಒಂದು ಖುಷಿ. ಏನೋ ಬೈಂದೂರು ಉತ್ಸವ ಒಳ್ಳೊಳ್ಳೆ ಊಟ ಕೊಟ್ಟಿದ್ರು ಮರೆ, ಊಟರು ಮಾಡುವ ಹೇಳಿ. ಇದು ಎಂತದೂ ಇಲ್ಲ. ದುಡ್ಡು ಮಾಡುವ ಒಂದು ಹೋರಾಟ ಏನಿದೆ ಹೇಳಿ? ಒಂದಾರು ಈ ಬೈಂದೂರು ಉತ್ಸವದಿಂದ ಏನಾಗ್ತದೆ ಹೇಳಿ? ಜನರಿಗೆ ಏನ್ ಸಂದೇಶ ಕೊಟ್ಟರು ಹೇಳಿ? ಯಾರೋ ಹೊರಗಿನ ಅತಿಥಿಗಳನ್ನ ಕರೆಸಿ ಇವರು ಅಂತವರು, ಇವರು ಇಂಥವರು, ಇವರು ಚಪ್ಪಲ್ ಹಾಕುದಿಲ್ಲ, ಇವರು ಆವಿ, ಇವರು ಹುಲಿ ಅಂತೇಳಿ ಹೇಳಿ ಭಾಷಣ ತಗೊಳ್ಳಿಕ್ಕ? ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ ಮಾಡ್ತಾರೆ? 2 ವರ್ಷದಲ್ಲಿ ಏನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಏನಿದೆ ಹೇಳಿ? ನಾನು ಹೇಳಿ ಕೇಳ್ತಾರೆ, ಒಂದು 5 ವರ್ಷ ಆಗ್ಬೇಕು. ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ತೋರಿಸ್ಬೇಕು. ಇದಕ್ಕಾಲ ಹಣ ಮಾಡೋಕ್ಕೋಸ್ಕರ ಬೈಂದೂರು ಉತ್ಸವ ಪಾಪ. ಮತ್ತೆ ಅದು ಬೈಂದೂರು ಮಾತ್ರ ಮೀಟಿಂಗ್ ಮಾಡೋದಲ್ಲ, ಬೆಂಗಳೂರು ಹೋಗಿ ಮೀಟಿಂಗ್ ಮಾಡು ಪಾಪ. ಆ ಬೆಂಗಳೂರಿನವರೆಲ್ಲ ಇಲೆಕ್ಷನ್ ಕೆಲಸ ಮಾಡ್ತಾರೆ ಪಾಪ. ಇವ್ರೆಲ್ಲ ಹಣಿವಾರ ಅವ್ರಿಗೆ ಗೊತ್ತಿಲ್ಲ, ಇವ್ರ ದುಡ್ಡು ಹೊಡಕ್ಕೆ ಮಾಡುವ ಅವ್ರಿಗೆ ಗೊತ್ತಿಲ್ಲ ಪಾಪ. ಆ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಬೋದು. ಬೆಂಗಳೂರಿಗೆ ಒಂದು ಪ್ರಚಾರ, ಬೈಂದೂರು ಉತ್ಸವದ ಸಭೆ ಬೆಂಗಳೂರಿನಲ್ಲಿ ಕರೆಯಲಾಗಿದೆ. ಎಂತ ಕತಿ ಪಾಪ. ಇಲ್ಲಿ ಇಲ್ಲಿ ರೋಡ್ ಇಲ್ಲ, ರಸ್ತೆ ಇಲ್ಲ, ಕುಡಿಯುವ ನೀರಿಲ್ಲ. ನೋಡಿ, ಆ ಬೈಂದೂರು ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ಅಲ್ಲಿ ತಾಲೂಕು ಆಫೀಸಿಗೆ ಹೊರ ಒಂದು ಕೆಲಸ ಆಗ್ತಿಲ್ಲ, ರೇಷನ್ ಕಾರ್ಡ್ ಇಲ್ಲ, ಎಷ್ಟೋ ರೇಷನ್ ಕಾರ್ಡ್ ಕೆಲಸ ಮಾಡಿದ್ದಾರೆ. ಇದೆಲ್ಲ ಬಿಟ್ಕೊಂಡು ಬೇಕ ನಮ್ಗಿದು? ಅಲ್ಲ, ಗೋವಾಸ್ಪತ್ರೆ ಡಾಕ್ಟರ್ ಇಲ್ಲ, 1 ವರ್ಷ ಆಯ್ತು. ಈಗ ಗೋವಾಸ್ಪತ್ರೆ ಡಾಕ್ಟರ್ ಇಲ್ಲ ಇಲ್ಲಿ, ಅಲ್ಲಿ ಗೋವಾಸ್ಪತ್ರೆ ಡಾಕ್ಟರ್ ಇಲ್ಲ, ಇಲ್ಲಿ ಕರುಗಳ ಪ್ರದರ್ಶನ. ಕರುಗಳ ಪ್ರದರ್ಶನ ಇದು ಹೇಳ್ತದೆ ಯಾರಿಗೆ? ಗೋವಾಸ್ಪತ್ರೆ ಡಾಕ್ಟರ್ ಇಲ್ಲ, ನಾಳೆಗೆ KMF ಅವರಿಂದ ಬೈಂದೂರು ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಕರುಗಳ ಪ್ರದರ್ಶನ, ನಾಯಿಗಳ ಪ್ರದರ್ಶನ, ಶ್ರೀಮಂತರ ನಾಯಿಗಳ ಪ್ರದರ್ಶನ.
ನಮ್ಮ ಬಡವ್ರ ಮನೆಗೆ ದೊಡ್ಡ ದೊಡ್ಡ ನಾಯಿ ಇರ್ತಾವೆ, ನಮ್ಮ ಮನೆಗೆ ಊರ್ಲ ಅದಕ್ಕೆ ಇಂಜೆಕ್ಷನ್ ಬೇಕಾ? ಅದು ಇಂಜೆಕ್ಷನ್ ಬೇಕಾ? ಇದು ಎಂತ ಇದೆ? ಕ್ಯಾನ್ಸರಿಗೆ ಸಂಬಂಧಪಟ್ಟ ಕಾಯಿಲೆಯನ್ನು ಗುಣಪಡಿಸಲಾಗುವುದು ಅಂತ ರಿಪೋರ್ಟ್ ಹಾಕಿದ್ರು. ನಂಗೆ ಒಬ್ಬರ ಮನೆ ವಾಪತಿ ಬರ್ರೆ, ನಂಗೆ ಹೆದರಿಕೆ ಬರ್ರೆ, ಎಲ್ಲರೂ ಕ್ಯಾನ್ಸರ್ ಇತ್ತ ನೆನ್ಬಿಟ್ರೆ ಡಾಕ್ಟರ್ ಹೇಳ್ಬಿಡ್ತಾರೆ. ಅದಕ್ಕೆ ನಾವು ಮಾರ ಕ್ಯಾನ್ಸರ್ ಒಂದು ಬೇಡ ಒಂದು ತೆಗಿನಿ ನೋಡ್ರಿ, ಅಷ್ಟು ಸಾಲ ತೆಗಿದೆ ಎಲ್ಲ ಡಾಕ್ಟರ್ ಹೇಳಿಬಿಡ್ತಾರೆ. ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಇತ್ತು ಹೇಳಿಬಿಟ್ರು ತೆಗಿಯ ಪರವನ್ನು ಕಾಣ್ಬೇಕಲ್ಲ. ಈಗ ಯಾವ್ಯಾವ ಉತ್ಸವ ಅಂತ ಹೇಳಿ ನಾನು ಹೇಳುದು, ಶಾಸಕರಾದವು ಯಾರು ಮಾಡುದಿಲ್ಲ, ಅದನ್ನೆಲ್ಲ ಉತ್ಸವ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ಯಾರೋ ಒಂದು ಸಮಿತಿಯನ್ನು ಮಾಡ್ತಾರೆ, ನಾವು ಸಪೋರ್ಟ್ ಮಾಡುದು. ನಾಳೆ 2 ತಿಂಗಳು ಬಿಟ್ಟರೆ ಬೈಂದೂರಿನಲ್ಲಿ ಬೈಂದೂರು ಜಾತ್ರೆ, ಶನೇಶ್ವರ ದೇವಸ್ಥಾನದ ಜಾತ್ರೆ ಅಂತಂದ್ರೆ ಒಂದು ದೊಡ್ಡ ಜಾತ್ರೆ. ಅದು ಆ ಜಾತ್ರೆಯನ್ನ ವಿಜೃಂಭಣೆ ಮಾಡೋದು ಬಿಟ್ಕೊಂಡು ಇದು ನಾನು ಬೈಂದೂರು ಉತ್ಸವ ಮಾಡ್ತೇನೆ, ವ್ಯವಸ್ಥೆ ಇದೆ, ಎಲ್ಲ ಇದೆ. ಆ ಜಾತ್ರೆಗೆ ಇನ್ನೊಂದು ಬಲ ಕೊಟ್ಟು ಆ ಬೈಂದೂರು ಜಾತ್ರೆ ಮಾಡ್ರೆ ಅದೆಷ್ಟು ಒಳ್ಳೆ ಹೆಸರು. ಇಲ್ಲಿ ಏನು ಬರುದಿಲ್ಲ. ಈಗ ಇಲ್ಲಿ ದುಡ್ಡು ಹೊಡೆದ್ರೆ ದುಡ್ಡು ತಗೊಂಡವರು ದುಡ್ಡು ಹೊಡೆದವರು ಬಿಟ್ರೆ ಇವ್ರಿಗೆ ಏನು ಹೆಸರು ಬರುದಿಲ್ಲ. ಇಲ್ಲಿ ಯಾಕೆ ಹೇಳ್ತಾರೆ ಯಾಕೆಂದ್ರೆ ನನ್ನ ಅನುಭವದ ಆಧಾರದ ಮೇಲೆ ಮಾತಾಡ್ತಿದ್ದೀನಿ. ನಮ್ಮ ರಾಜಕೀಯ ಗುರುಗಳು ಅಲ್ಲ, ಸುಕುಮಾರ್ ಶೆಟ್ಟರ್ ಬಿಡುಗತ್ತು ಪಾಪ ಈ ಬಿಜೆಪಿ ಕಟ್ಟಲಿಕ್ಕೆ ಅವ್ರ ಶ್ರಮ ಇದೆ, ಅವ್ರ ಹೋರಾಟ ಇದೆ. ಪಾಪ ಅವರಿಗೆ 5 ವರ್ಷ ಕೆಲಸ ಮಾಡಿದ್ರು, ಪಾಪ MLA ಆಗಿ ಒಳ್ಳೆ ಅಭಿವೃದ್ಧಿ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟರೆ ಬೇಜಾರು ತಪ್ಪ, ಪಾಪ ಬೇಜಾರಾಯ್ತು ಅವರಿಗೆ. ಆದ್ರೂ ಸಹ ಮುಂದಿನ ದಿವಸಗಳಲ್ಲಿ ನಾನು ಅವರು ನಮ್ಮ ಸಂಪರ್ಕ ಇದೆ. ಸುಕುಮಾರ್ ಶೆಟ್ಟರ್ ಒಳ್ಳೆದನ್ನು ಬಯಸ್ತೀನಿ ಬಿಟ್ರೆ ಕೆಟ್ಟದನ್ನು ಬಯಸುವುದಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ ಬಿಜೆಪಿಯ ಕಾರ್ಯಕರ್ತರ ಹೃದಯದಲ್ಲಿ ಎಷ್ಟುವರೆಗೆ ದೀಪಕ್ ಶೆಟ್ಟಿ ಇರ್ತಾರೆ ಅಲ್ಲಿವರೆಗೂ ಬಿಜೆಪಿಯಲ್ಲೇ ಇರ್ತಾರೆ. ಹೌದು ಹೌದು, ಮೊದಲೇ ಹೇಳಲ್ಲ ಗಣಿ. ಈಗ ಬೈಂದೂರು ಕ್ಷೇತ್ರದಲ್ಲಿ ನಾನು ನಿಮ್ಗೆ ಹೇಳಿದೆ, ಚಿತ್ತಾಪುರದ ಏತ ನೀರಾವರಿ, ಮರವಂತೆಯ ಸಮುದ್ರ ಕಲ್ಲು ಹಾಕುದು, ಎರ್ತದಿಂದ ರಾಣೆಬೆನ್ನೂರು ರಸ್ತೆ, ಹೊಯ್ಗಿ ಒಂದೆರಡಿಗೆ ಚಿನ್ನದ ಗೊಂಬೆ ಹೊಯ್ಗಿ. ನೀವು ಹೇಳ್ತೀವಿ ಎಷ್ಟು ಅದರಲ್ಲಿ ಸಂಪನ್ಮೂಲ ಎಷ್ಟು ಒಂದೊಂದು ದಿನಕ್ಕೆ ಎಲ್ಲದು 35 ಲಕ್ಷ ಆಫೀಸ್ ಖರ್ಚಿಗೆ ಹೇಳ್ತಾ ನಮ್ದು. ಯಾವ ಆಫೀಸ್ ಖರ್ಚಿಗೆ ನಮ್ಗೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರ ಗುರು ತಗೊಳ್ಳೋದು, ಹಂಗ ಆಫೀಸ್ ಖರ್ಚಿದ್ದು ಕೊಡಿ ಅದೇ. ನೋಡಿ ಯಾಕೆ ಗೊತ್ತಾ, ಇವತ್ತು ಆ ಬೈಂದೂರು ರೈತರ ಹೋರಾಟಕ್ಕೆ ಇವ್ರದೊಂದಕ್ಕೆ ಸಾಧನೆ ನಮ್ಗೆ ಅರ್ಥ ಆಗುತ್ತೆ. ಅವರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದಾಗಬಾರ್ದು ಅಂತ. ಮೊನ್ನೆ ಚುನಾವಣೆ, ಪಟ್ಟಣ ಪಂಚಾಯತ್ ಚುನಾವಣೆ ಆಗ್ತದೆ, ಇವರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಹೊರಟರು ಇವರು. ಆದ್ರೆ ನಮಗೆ ಪಟ್ಟಣ ಪಂಚಾಯತ್ ಚುನಾವಣೆ ಮುಂದಾಗ್ಲಿಕ್ಕೆ ಒಂದು ಅವಕಾಶ ಆಯ್ತು ನಮಗೆ. ಇವಾಗ ನಾನು ಹೇಳ್ತೇನೆ, ನಾಳೆ 1ನೇ ತಾರೀಕಿನ ನಂತರ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನನ್ನ ಪಕ್ಷದ ಎಲ್ಲ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಪಕ್ಷದ ಪ್ರಮುಖರನ್ನ ಭೇಟಿ ಮಾಡ್ತೇನೆ. ನಾನು ಅನ್ಯಾಯ ಬಗ್ಗೆ ಭೇಟಿ ಮಾಡ್ತೇನೆ. ಅವರೆಲ್ಲರ ಒಪ್ಪಿಗೆ ತಗೊಳ್ತೇನೆ. 1 ತಿಂಗಳ ಕಾಲ ಇಡೀ ಕ್ಷೇತ್ರ ಪರ್ಯಟನೆ ಮಾಡಿ, ನಮ್ಮ ಹಿರಿಯರು ತುಂಬಾ ಜನ ಹಿರಿಯರಿದ್ದಾರೆ. ಪಾಪ ಇನ್ನೊಂದು ವಿಚಾರ ನಮ್ಗೆ ಗೊತ್ತಿಲ್ಲ. ಪಾಪ ಅದೊಂದು ಹೇಳೋದು ಬರ್ತೇ ಬಿಟ್ಟೆ ಪಾಪ. ಯಾಕೆ ಕೇಳಿದ್ರೆ ಮೊನ್ನೆ ಚುನಾವಣೆಯಲ್ಲಿ PS ಸುರೇಶ್ ಶೆಟ್ಟಿ ಹೇಳಿ ಒಬ್ಬರಿದ್ರು, ಗೊತ್ತಾ ನಿಮ್ಗೆ, ಮಾಜಿ ಮಂಡಲದ ಅಧ್ಯಕ್ಷರು. ಅವರು ಪಾಪ ಒಳ್ಳೆ ಮೊನ್ನೆ ಚುನಾವಣೆ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಾಡೋಕೆ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊನ್ನೆ ನೋಡ್ತೆ ಪಾಪ ಅವ್ರಿಗೆ ಪಾಪ ಬೇಜಾರಾಗಿದ್ರು. ನಾನು ಮಲ್ಲಪೋಲಗಳಲ್ಲಿ ತಿಳ್ಕೊಂಡವಾಗ ಆ ಸುರೇಶ್ ಶೆಟ್ಟಿಗೂ ಮೋಸ, ಸುರೇಶ್ ಶೆಟ್ಟಿಗೂ ಮೋಸ. ಅವನಿಗೆ ಹೇಳದು ಪಾಪ ಅವ ಇಲ್ಲಿ ಸಕ್ರಿಯ ಇಲ್ಲಿ ರಾಜಕೀಯ ಚಟುವಟಿಕೆ ಮಾಡ್ದ, ಅವನ ಬಗ್ಗೆ ವಿರೋಧ ಒಪ್ಪ ಮಾಡಿದ್ರು ಅವನ ಬಗ್ಗೆ ಕಾರ್ಯಕರ್ತರಿಂದ. ಕಡೆಗೆ ಒಂದು ಮಾತು ಹೇಳಿದ್ರು, ಸುರೇಶ್ ಅಣ್ಣ
ಒಂದು ಶಾಲಿಮಾರ್ ರೋಡದಲ್ಲ ನೀವು ಅಂದೇಳಿ ಪಾಪ ಸಿದ್ದಾಪುರ ಕಳ್ಸತ್ತು. ಆ ಜನ ಈಗ ಸಿದ್ದಾಪುರದ ಬಿಸಿ ಪಾಪ. ಬೆಲ್ಲ ಮೂಲಗಳ ಪ್ರಕಾರ ಆ ಸುರೇಶ್ ಶೆಟ್ಟರ್ ಪಾಪ ಆ ಚುನಾವಣೆಯಲ್ಲಿ ಕಷ್ಟಪಟ್ಟಿರು, ಹೋರಾಟ ಮಾಡಿರು, ಕೆಲಸ ಮಾಡಿರು ಪಾಪ. ಅವರಿಗೂ ಅಂತರಂಗದಲ್ಲಿ ಈ ಮನುಷ್ಯನ ಸಾಹಸ ಸಾಕಾಗಿದೆ. ಸೊಸೈಟಿ ಎಲೆಕ್ಷನ್ ಸೊಸೈಟಿ ಸುರೇಶ್ ಶೆಟ್ಟಿ ಕೆಲಸ ಮಾಡಿದೆ, ದೊಡ್ಡ ಸಹಾಯ ಮಾಡಿ ಮಾತಾಡಿದ್ರು. ಅವ್ರು ಇಲೆಕ್ಷನ್ ಪಾಪ ದೊಡ್ಡ ಮೊತ್ತ ಕೊಟ್ಟಿದ್ರು, ದೊಡ್ಡ ಮೊತ್ತ. ಅವ್ರು ಹೇಳ್ತಾ ಇದ್ದಾರೆ ಪಾಪ ನಾನು ದುಡ್ಡು ಕೊಟ್ಟು ಸಿಗಬಿದ್ದೆ ಮಾರ್ರೆ. ಅವರಿಗೂ ಮೋಸ, ನನಗೂ ಮೋಸ, ಸದಾನಂದ ಗುರುತಿಗೆ ಮೋಸ, ಸುಕುಮಾರ್ ಶೆಟ್ಟಿ ಮೋಸ, ಇಡೀ ಕಾರ್ಯಕರ್ತರಿಗೆ ಮೋಸ, ಎಲ್ಲರಿಗೂ ಮೋಸ. ಈ ಮೋಸ ಪಡೆಗೆ ಯಾರಿಗೂ ಬಾಕಿಲ್ಲ.